Dear friends, welcome to InQUEST. In this class, let's discuss about 25th November 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. ಸೊ ಇದರ ಜೊತೆ InQUEST ಚಾಲೆಂಜ್ ಕೂಡ ಕೊಟ್ಟಿರ್ತೇವೆ. At the end of the presentation, you can participate in the quiz, and if you give correct answers, we're going to acknowledge your names in the next presentation. So all these activities are useful for your UPSC, KPSC, Group C, PSI, and all other competitive exams. So with this, let's get into the index of today's discussion. Article number 1, Cabinet approves extension of Pradhana Mantri Garib Kalyana Anna Yojana. So ಈ ಒಂದು ಆರ್ಟಿಕಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ಏನಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಏನೇನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಕ್ಯಾಬಿನೆಟ್ ಅಪ್ರೂವ್ಸ್ ಕಂಟಿನ್ಯೂಯೇಷನ್ ಆಫ್ ದಿ ಅಂಬ್ರೆಲಾ ಸ್ಕೀಮ್ ಓ ಸ್ಮಾರ್ಟ್. ಸೊ ಇನ್ನೊಂದು ಓ ಸ್ಮಾರ್ಟ್ ಅನ್ನೋ ಸ್ಕೀಮ್ ನ ಕ್ಯಾಬಿನೆಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಅಪ್ರೂವ್ ಮಾಡಿದೆ. ಸೊ ಈ ಒಂದು ಓ ಸ್ಮಾರ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 3, Cabinet approves one more activity that is called as across. So ಈ ಒಂದು ಆರ್ಟಿಕಲ್ ಅಲ್ಲಿ across ಅಂದ್ರೆ ಏನು, ಇದರ ಆಬ್ಜೆಕ್ಟಿವ್ಸ್ ಏನು, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 4, India US commit to linking economies across sectors. ಸೊ ಭಾರತ ಮತ್ತೆ ಅಮೆರಿಕ ಸೊ ಈ ಒಂದು ವ್ಯಾಪಾರ ದೃಷ್ಟಿಯಿಂದ ಅಂದ್ರೆ ಟ್ರೇಡ್ ರಿಲೇಷನ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿದೆ. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಟ್ರೇಡ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ US. ಸೊ ಏನೇನ್ ಟ್ರೇಡ್ ರಿಲೇಷನ್ಸ್ ಇಂಪ್ರೂವ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, ನ್ಯೂ ಕ್ರಿಪ್ಟೋ ಬಿಲ್ ಸೀಕ್ಸ್ ಟು ಬ್ಯಾನ್ ಪ್ರೈವೇಟ್ ಪ್ಲೇಯರ್ಸ್. ಸೊ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಏನಿದ್ದಾರೆ ಸೊ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಒಂದು ಕ್ರಿಪ್ಟೋ ಬಿಲ್ ನ ತಯಾರಿ ಮಾಡಿದ್ದಾರೆ. ಸೊ ಈ ಕ್ರಿಪ್ಟೋ ಬಿಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, DAC ಅಪ್ರೂವ್ಸ್ AK-203 ಡೀಲ್ ವಿತ್ ರಷ್ಯಾ. ಸೊ ರಷ್ಯಾದೊಂದಿಗೆ DAC ಅಂದ್ರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಏನಿದೆ, ಈ AK-203 ರೈಫಲ್ಸ್ ಏನಿದೆ ಇದನ್ನ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಅಗ್ರಿಮೆಂಟ್ ನ ಫೈನಲೈಸ್ ಮಾಡಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 7, ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಫಾರ್ ಇನ್ಕ್ರೀಸಿಂಗ್ ಫುಡ್ ಗ್ರೈನ್ ಪ್ರೊಕ್ಯೂರ್ಮೆಂಟ್. ಸೊ ಅಂದ್ರೆ ಇದು this article is actually related to state of Karnataka. So ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಆಗಿರುತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಈ ಫುಡ್ ಗ್ರೈನ್ಸ್ ಏನಿದೆ, ಆಹಾರ ಧಾನ್ಯಗಳನ್ನ ಅಧಿಕ ಕ್ವಾಂಟಿಟಿಯಲ್ಲಿ ಪ್ರೊಕ್ಯೂರ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಪೋಸಲ್ ಮಾಡಿದೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, PM ಚೇರ್ಸ್ 39th ಪ್ರಗತಿ ಇಂಟರಾಕ್ಷನ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಪ್ರಗತಿ ಅಂದ್ರೆ ಏನು, ಸೊ ಇದರ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ, ಸೊ ದೀಸ್ ಆರ್ ದಿ ಆನ್ಸರ್ಸ್ ಫಾರ್ InQUEST ಚಾಲೆಂಜ್ ನಂಬರ್ 13. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಆನ್ಸರ್ಸ್. ಅಂಡ್ ವಿ ಅಪ್ರಿಶಿಯೇಟ್ ಈಶ್ವರಪ್ಪ, ಅರುಣ್, ಅಲ್ತಾಫ್, ಗಿರೀಶ್, ಗಿರಿ, then Parmesh, Puneet, Shubhashri, and Akshay for participation. Thank you very much for the participation in InQUEST challenge. So with this, let's get into the article number 1. Cabinet approves extension of Pradhana Mantri Garib Kalyan Anna Yojana for another 4 months. So ಇನ್ನು 4 ತಿಂಗಳಿಗೆ ಈ ಒಂದು PMGKAY ಅನ್ನೋ ಒಂದು ಸ್ಕೀಮ್ ಏನಿದೆ ಅದು ಕಂಟಿನ್ಯೂ ಮಾಡ್ಲಿಕ್ಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. So what is this scheme? The Union Cabinet has approved the extension of Pradhana Mantri Garib Kalyana Anna Yojana for the period of another 4 months. That is from December 2021 ಇಂದ March 2020 ವರೆಗೂ ಇದು ಕಂಟಿನ್ಯೂ ಆಗಲಿದೆ. ಸೊ ಇದ್ರಲ್ಲಿ ಏನ್ ಕೊಡ್ತಾ ಇದ್ರು ಅಂದ್ರೆ 5 kg per person per month free of cost for all beneficiaries covered under National Food Security Act. ಸೊ ರಾಷ್ಟ್ರೀಯ ಈ ಆಹಾರ ಭದ್ರತೆ ಒಂದು ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಬರ್ತಕ್ಕಂತ ಎಲ್ಲಾ ನಾಗರಿಕರಿಗೂ ತಿಂಗಳಿಗೊಮ್ಮೆ 5 kg, ಒಂದು ವ್ಯಕ್ತಿಗೆ 5 kg ಅಷ್ಟು ರೈಸ್ ನ ವಿತೌಟ್ ಎನಿ ಕಾಸ್ಟ್. ಸೊ ಯಾವುದೇ ಒಂದು ಬೆಲೆ ಇಲ್ಲದೆ ಅಥವಾ ಯಾವುದೇ ಒಂದು ಹಣವನ್ನ ತೆಗೆದುಕೊಳ್ಳದೆ ಸೊ ಈ ಒಂದು ಪ್ಯಾಕೇಜ್ ನ ನೀಡಲಾಗ್ತಾ ಇರುತ್ತೆ. ಸೊ ದಿಸ್ ಇನ್ಕ್ಲೂಡಿಂಗ್ ದೋಸ್ ಕವರ್ಡ್ ಅಂಡರ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸೊ DBT ಅಂತ ಏನ್ ಹೇಳ್ತೀವಲ್ವಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಲ್ಲಿ ಯಾರ್ಯಾರಿದ್ದಾರೆ ಅವರು ಮತ್ತೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಒಳಗಡೆ ಯಾರ್ಯಾರು ಬರ್ತಾರೆ ಸೊ ಅವ್ರಿಗೆಲ್ಲ ಈ ಒಂದು 5 kg ಪರ್ ಪರ್ಸನ್ ಪರ್ ಮಂತ್ ಕೊಡೋ ಒಂದು ಸ್ಕೀಮ್ ಏನಿದೆ ಸೊ ಅದನ್ನ ನಾವು PMGKY ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಆಕ್ಚುಲಿ ಅಂತ್ಯೋದಯ ಅನ್ನ ಯೋಜನಾ ಅಥವಾ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ಕೂಡ ಕರಿತೀವಿ. ಸೊ ದಟ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ. ಸೊ ಇದರಲ್ಲಿ ನಾವು phase 1 and phase 2. So phase 1 and phase 2 of this scheme was operational from April to June 2020. So phase 1 ಮತ್ತೆ phase 2. So phase 1 April to June 2020 ವರೆಗೂ ಇತ್ತು. phase 2 July to November 2020 ವರೆಗೂ ಇತ್ತು. ಮತ್ತೆ phase 3 of the scheme was operational from May to
June 2021 ಅಂದ್ರೆ ಸೊ ವಿ ಆರ್ ಕಂಪ್ಲೀಟೆಡ್ phase 1 phase 2 phase 3 ಈ ಮೂರು ಹಂತಗಳು ಮುಗಿದೋಗಿದೆ. ಸೊ ಹಾಗಿದ್ರೆ ನಾವು ಇವಾಗ ಹೋಗ್ತಾ ಇರೋದು phase 4 ಗೆ. ಸೊ ದಿಸ್ ಸ್ಕೀಮ್ ಇಸ್ ಕರೆಂಟ್ಲಿ ಆಪರೇಷನಲ್ ಫ್ರಮ್ ಜುಲೈ ನವೆಂಬರ್ 2021 ಮಂತ್ಸ್. ಜುಲೈ ನವೆಂಬರ್ 2020 ಅಲ್ಲಿ ಬರ್ತಕ್ಕಂಥ ಮಂತ್ಸ್ ವರೆಗೂ ಇದು ಆಕ್ಟಿವ್ ಇತ್ತು. It may be recalled that it in the wake of economic disruptions caused by the unprecedented outbreak of COVID-19 in the country last year. So ಕಳೆದ ವರ್ಷ ನಮಗೆಲ್ಲ ತಿಳಿದಿರೋ ಹಾಗೆ COVID-19 ಪ್ಯಾಂಡಮಿಕ್ ಇಂದ ಸೊ ಎಕನಾಮಿಕ್ ಡಿಸ್ರಪ್ಷನ್ಸ್ ಏನಾಗಿರುತ್ತೆ ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಜನರಿಗೆ ಸಂಕಷ್ಟ ಉಂಟಾದಾಗ ಸೊ ಅವ್ರಿಗೆ ಫುಡ್ ಗ್ರೇನ್ಸ್ ನ ಸಪ್ಲೈ ಮಾಡ್ಲಿಕ್ಕೆ ಐ ಮೀನ್ ಟು ಸೇ ರೈಸ್ ನ ಸಪ್ಲೈ ಮಾಡ್ಲಿಕ್ಕೆ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಲಾಗಿರುತ್ತೆ ಬೈ ದಿ ಗವರ್ಮೆಂಟ್ ಇನ್ ಮಾರ್ಚ್ 2020 had announced the distribution of additional free of cost food grains ರೈಸ್ ಇರ್ಬೋದು ಮತ್ತೆ ವೀಟ್ ಇರ್ಬೋದು ಅಕ್ಕಿ ಮತ್ತೆ ಗೋಧಿಯನ್ನ ಟು ಅಬೌಟ್ 80 crore ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬೆನಿಫಿಷಿಯರೀಸ್ at a scale of 5 kg per person per month under PM Garib Kalyana Anna Yojana. So you can imagine 80 crore population. So our population is somewhere close to 130 crore, out of which 80 crore population ge 5 kg per person per month. So ee ಕಾರ್ಯಕ್ರಮದ ಅಡಿಯಲ್ಲಿ ಕೊಡ್ಲಿಕ್ಕೆ ನಿರ್ಧಾರನ ಮಾಡಲಾಗಿತ್ತು. I think this is one of the world's biggest kind of a scheme for supplying rice to the people. So over and above the regular monthly NFSA food grains, that is regular entitlements of their ration cards, so that poor, needy and vulnerable household beneficiaries do not suffer on account of non-availability of adequate food grains during the time of economic crisis. So ಈ ಒಂದು ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ರೇಷನ್ ಕಾರ್ಡ್ ಹೋಲ್ಡರ್ಸ್ ಏನಿರ್ತಾರೆ ಮತ್ತೆ ಪುವರ್ ಪೀಪಲ್ ಅಂಡ್ ನೀಡಿ ಅಂಡ್ ವಲ್ನರಬಲ್, ಸೊ ಯಾರಿಗೆ ಅದು ಅವಶ್ಯಕತೆ ಇರುತ್ತೆ ಮತ್ತೆ ವಲ್ನರಬಲ್ ಏನಿರ್ತಾರೆ ಅಂದ್ರೆ ಸಮಾಜದಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾರು ಇರ್ತಾರೆ ಸೊ ಅವ್ರಿಗೆ ಯಾವುದೇ ರೀತಿಯ ಫುಡ್ ಗ್ರೈನ್ಸ್ ಶಾರ್ಟೇಜ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು PMGKAY ಅನ್ನೋದನ್ನ ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದನ್ನ ಮತ್ತೆ ಇನ್ನೂ ಕೆಲವು ಮಂತ್ಸ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನಿರ್ಧಾರನ ಮಾಡಲಾಗಿದೆ. So article number 2, once again it is related to extension of one more activity that is called as O-Smart ಅಂತ ಹೇಳ್ತೀವಿ. O-Smart ಅಂದ್ರೆ this is related to oceans, ಸಾಗರಗಳಿಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದನ್ನ ನಾವು ಓಷನ್ ಸರ್ವಿಸಸ್ ಮಾಡೆಲಿಂಗ್ ಅಪ್ಲಿಕೇಶನ್ಸ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕೆಲವೊಂದು ಸಬ್ ಸ್ಕೀಮ್ಸ್ ಬರುತ್ತೆ. ಸೊ ಓಷನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಬ್ ಸ್ಕೀಮ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಒಂದು ಮರ್ಜ್ ಮಾಡಿ ಅದನ್ನ ಅಂಬ್ರೆಲಾ ಸ್ಕೀಮ್ ಅಂತ ಮಾಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಓ ಸ್ಮಾರ್ಟ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ದಿಸ್ ಆಕ್ಚುಲಿ ಕಮ್ಸ್ ಅಂಡರ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, CCEA ಅಡಿಯಲ್ಲಿ ಇದು ಬರುತ್ತೆ. The Cabinet Committee on Economic Affairs chaired by the Prime Minister gave approval for continuation of the umbrella scheme, Ocean Services Modeling Application Resources and Technology. So in short ಅದನ್ನ ನಾವು O-Smart ಅಂತ ಕರಿತೀವಿ. ಸೊ ಕೆಲವೊಂದು ವೇಳೆ ಸೊ ಈ ಅಬ್ರಿವೇಷನ್ಸ್ ಕೂಡ ಕೇಳ್ತಾರೆ. ಸೊ we should be aware of these abbreviations as well. Of Ministry of Earth Sciences. So ಇದು Ministry of Earth Sciences ಒಳಗಡೆ ಬರ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. For implementation during the period from 2021 to 26 at an overall cost of 2,177 crore. ಸೊ ಇದು ಮತ್ತೆ ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ 2021ರಿಂದ 2026ರವರೆಗೆ ಈ ಒಂದು O-Smart ಅನ್ನೋ ಅಂಬ್ರೆಲಾ ಸ್ಕೀಮ್ ಏನಿದೆ ಸೊ ಇದು ಕಂಟಿನ್ಯೂ ಆಗಲಿದೆ. ಸೊ ಈ ಸ್ಕೀಮ್ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋದಾದ್ರೆ ದಿ ಸ್ಕೀಮ್ ಎನ್ಕಂಪಾಸಸ್ 7 ಸಬ್ ಸ್ಕೀಮ್ಸ್. ಸೊ ನಾನು ಮುಂಚೆನೆ ಹೇಳಿದಾಗೆ 7 ಸಬ್ ಸ್ಕೀಮ್ಸ್, ಬೇರೆ ಬೇರೆ ಸ್ಕೀಮ್ಸ್ ಏನಿರುತ್ತಲ್ವಾ ಅದನ್ನೆಲ್ಲ ಈ ಒಂದು ಸ್ಕೀಮ್ಗೆ ಮರ್ಜ್ ಮಾಡಿರುತ್ತೆ. ಅವು ಯಾವ್ಯಾವ ಸ್ಕೀಮ್ಸ್ ಅಂದ್ರೆ ಓಷನ್ ಟೆಕ್ನಾಲಜಿ, ಓಷನ್ ಮಾಡೆಲಿಂಗ್ ಅಂಡ್ ಅಡ್ವೈಸರಿ ಸರ್ವಿಸಸ್, ಓಷನ್ ಅಬ್ಸರ್ವೇಷನ್ ನೆಟ್ವರ್ಕ್, ಓಷನ್ ನಾನ್ ಲಿವಿಂಗ್ ರಿಸೋರ್ಸಸ್, ಮೆರೈನ್ ಲಿವಿಂಗ್ ರಿಸೋರ್ಸಸ್ ಅಂಡ್ ಎಕಾಲಜಿ, coastal research and operation and maritime maintenance of research vessels. So ಇಷ್ಟು 7 sub schemes ನ ಒಂದೇ ಒಂದು ಅಂಬ್ರೆಲಾ ಸ್ಕೀಮ್ ಅಡಿ ತಂದಿರ್ತಾರೆ. ಆ ಸ್ಕೀಮ್ ನ ನಾವೇನಂತ ಕರಿತೀವಿ ಅಂದ್ರೆ O-Smart ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಅಷ್ಟೇ O-Smart ಕಡೆ ಬರ್ತಕ್ಕಂತ ಸಬ್ ಸ್ಕೀಮ್ಸ್ ಯಾವ್ಯಾವ್ದು ಅಂತ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಈ 7 ಸಬ್ ಸ್ಕೀಮ್ಸ್ ನಮ್ಗೆ ಗೊತ್ತಿರಬೇಕು ಬಿಕಾಸ್ ದೇ ಕಮ್ ಅಂಡರ್ O-Smart. The research and technology development pertaining to oceans in India was initiated by the ಡಿಪಾರ್ಟ್ಮೆಂಟ್ ಆಫ್ ಓಷನ್ಸ್ ಡೆವಲಪ್ಮೆಂಟ್. ಸೊ ಈ
ಓಷನ್ ಸಾಗರಗಳಿಗೆ ಸಂಬಂಧಪಟ್ಟಂತ ಒಂದು ರಿಸರ್ಚ್ ಮತ್ತೆ ಟೆಕ್ನಾಲಜಿ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಡಿಸ್ಕವರಿ ಅಥವಾ ಅನ್ವೇಷಣೆಗಳು ಏನಿರುತ್ತೆ ಸೊ ಅದನ್ನ ಇನಿಶಿಯೇಟ್ ಮಾಡಿದ್ದು ಅದರ ಇನಿಸಿಯೇಷನ್ಸ್ ಏನಿರುತ್ತೆ ಅದು ಡಿಪಾರ್ಟ್ಮೆಂಟ್ ಆಫ್ ಓಷನ್ ಡೆವಲಪ್ಮೆಂಟ್ ಕೆಳಗಡೆ ಬರುತ್ತೆ. ಸೊ ವಿಚ್ ವಾಸ್ ಸೆಟ್ ಅಪ್ ಇನ್ 1981. ಸೊ ಈ ಒಂದು ಡಿಪಾರ್ಟ್ಮೆಂಟ್ ನ 1981ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ವಿಚ್ ಲೇಟರ್ ಮರ್ಜ್ ಟು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ಇದನ್ನ ತದನಂತರ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಒಳಗಡೆ ಮರ್ಜ್ ಮಾಡಲಾಗಿರುತ್ತೆ. ಅದಾದ ನಂತರ ಸೊ ಅದೇ ಮಿನಿಸ್ಟ್ರಿ ಕೆಳಗಡೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಸೊ ದಿ ಓಸ್ಮಾರ್ಟ್ ಸ್ಕೀಮ್ ಎನ್ಕಂಪಾಸಿಂಗ್ ಓಷನೋಗ್ರಾಫಿಕ್ ರಿಸರ್ಚ್ ಆಕ್ಟಿವಿಟೀಸ್. ಸೊ ಈ ಸಾಗರಗಳಿಗೆ ಸಂಬಂಧಪಟ್ಟ ರಿಸರ್ಚ್ ಆಕ್ಟಿವಿಟೀಸ್ ಏನಿದೆ ಸೊ ಅದು ಓಸ್ಮಾರ್ಟ್ ನ ಒಂದು ಪ್ರಮುಖ ಕಾರ್ಯವಾಗಿರುತ್ತೆ. ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ವಿತ್ ದಿ ಆಬ್ಜೆಕ್ಟಿವ್ಸ್ ಫಾರ್ ಪ್ರೊವೈಡಿಂಗ್. ಸೊ ಈ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅಂತ ನಾವೇನ್ ಹೇಳ್ತೀವಿ ಸೊ ಅದು ಯಾವ ಒಂದು ಕ್ಷೇತ್ರಗಳಿಗೆ ನಮ್ಗೆ ಸಹಾಯ ಆಗುತ್ತಂದ್ರೆ ಫೋರ್ಕಾಸ್ಟ್ ಅಂಡ್ ಸರ್ವಿಸಸ್ ಬೇಸ್ಡ್ ಆನ್ ದಿ ಕಂಟಿನ್ಯೂಸ್ ಅಬ್ಸರ್ವೇಷನ್ ಆಫ್ ಅವರ್ ಓಷನ್. ಸೊ ನಮ್ಮ ಸಮುದ್ರಗಳೆಲ್ಲ ಅಲ್ಲಿ ಬರ್ತಕ್ಕಂತ ಒಂದು ಅಬ್ಸರ್ವೇಷನ್. ಸೊ ಅಲ್ಲಿ ನಾವು ನಿರಂತರವಾಗಿ ಒಂದು ಅಬ್ಸರ್ವೇಷನ್ ಮಾಡೋದಾಗ್ಲಿ ಟು ಫೋರ್ಕಾಸ್ಟ್ ಅಂಡ್ ಸರ್ವಿಸಸ್ ಬೇಸ್ಡ್ ಆನ್ ದಿ ಕಂಟಿನ್ಯೂಸ್ ಅಬ್ಸರ್ವೇಷನ್ ಆಫ್ ಓಷನ್ಸ್, ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜೀಸ್ ಅಂಡ್ exploratory surveys for sustainable harnessing of our ocean resources. ಒಂದು to continuously observe our oceans and to forecast. ಸೊ ಮುಂದೆ ಏನಾಗಬಹುದು ಅನ್ನೋದನ್ನ ನಾವು ಒಂದು ಆಂಟಿಸಿಪೇಟ್ ಮಾಡ್ಲಿಕ್ಕೆ ಸೊ ಅದಕ್ಕೋಸ್ಕರ ಈ ಒಂದು ಓಷನೋಗ್ರಾಫಿಕ್ ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತಾರೆ. ಇನ್ನೊಂದು ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜೀಸ್. ಸೊ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತೆ ಓಷನ್ ರಿಸೋರ್ಸಸ್ ಏನಿರುತ್ತೆ ಅಂದ್ರೆ ಸಮುದ್ರದಲ್ಲಿ ಸಿಗ್ತಕ್ಕಂತ ಸಾಗರಗಳಲ್ಲಿ ಸಿಗ್ತಕ್ಕಂತ ಒಂದು ಸಂಪನ್ಮೂಲಗಳೇನಿರುತ್ತೆ ಸೊ ಅದನ್ನ ನಾವು ಸುಸ್ಥಿರವಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸೊ ಈ ಒಂದು ರಿಸರ್ಚ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಓಷನ್ ರಿಸೋರ್ಸಸ್ ಅಂದ್ರೆ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಸೊ ಜೀವಂತ ಮತ್ತು ಜೀವವಿಲ್ಲದ ರಿಸೋರ್ಸಸ್ ಆಗಿರ್ಬೋದು, ಎನಿ ಮೆಟಲ್ಸ್ ಆಗಿರ್ಬೋದು ಅಥವಾ ಫಿಶರೀಸ್ ಆಗಿರ್ಬೋದು. ಸೊ ಇವನ್ನ ನಾವು ಲಿವಿಂಗ್ ಆರ್ ನಾನ್ ಲಿವಿಂಗ್ ರಿಸೋರ್ಸಸ್ ಅಂತ ಕರಿತೀವಿ. ಅಂಡ್ ಪ್ರಮೋಷನ್ ಆಫ್ ಫ್ರಂಟ್ ರ್ಯಾಂಕಿಂಗ್ ರಿಸರ್ಚ್ ಇನ್ ಓಷನ್ ಸೈನ್ಸಸ್. ಸೊ ಓಷನ್ ಸೈನ್ಸಸ್ ಅಲ್ಲಿ ಒಂದು ಫ್ರಂಟ್ ರ್ಯಾಂಕಿಂಗ್ ರಿಸರ್ಚ್ ನ ಪ್ರಮೋಟ್ ಮಾಡ್ಲಿಕ್ಕೆ ಸೊ ಈ ಒಂದು ಓಸ್ಮಾರ್ಟ್ ಸ್ಕೀಮ್ ನ ಮಾಡಲಾಗಿರುತ್ತೆ. ಓಸ್ಮಾರ್ಟ್ ಈಸ್ ಬೀಯಿಂಗ್ ಅ ಮಲ್ಟಿ ಡಿಸಿಪ್ಲಿನರಿ ಕಂಟಿನ್ಯೂಯಿಂಗ್ ಸ್ಕೀಮ್. ಸೊ ಮುಂಚೆನೆ ಹೇಳ್ದಂಗೆ ಇದರಲ್ಲಿ 7 ಸಬ್ ಸ್ಕೀಮ್ಸ್ ಇರೋದ್ರಿಂದ ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತಾನೆ ಕರಿಬಹುದು. ದಿ ಆನ್ ಗೋಯಿಂಗ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ವುಡ್ ಆಗ್ಮೆಂಟ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದಿ ನೇಷನ್. ಸೊ ನಮ್ಮ ರಾಷ್ಟ್ರದ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಏನಿದೆ ಅಂದ್ರೆ ಈ ಓಷನ್ ಅಲ್ಲಿ ಸಿಗ್ತಕ್ಕಂತ ರಿಸೋರ್ಸಸ್ ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅದರ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ನಮ್ಮ ಸಾಮರ್ಥ್ಯ ಅಭಿವೃದ್ಧಿ ಏನಿರುತ್ತೆ ಸೊ ಅದು ಇಂಪ್ರೂವ್ ಆಗುತ್ತೆ. ಸೊ ಇನ್ ದಿ ಓಷನೋಗ್ರಾಫಿಕ್ಸ್ ಫೀಲ್ಡ್ ಅಂದ್ರೆ ಸಾಗರಗಳಿಗೆ ಸಂಬಂಧಪಟ್ಟ ವಲಯದಲ್ಲಿ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ ಅಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ನಮ್ಮ ಸಾಮರ್ಥ್ಯ ವೃದ್ಧಿ ಆಗುವಂತದ್ದು ಒಂದು ಪ್ರಮುಖ ಈ ಸ್ಕೀಮ್ ನ ಉದ್ದೇಶವಾಗಿರುತ್ತೆ. ದಿ ಪ್ರೆಸೆಂಟ್ ಡಿಕೇಡ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದಿ ಡಿಕೇಡ್ ಆಫ್ ಓಷನ್ ಸೈನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬೈ ದಿ ಯುನೈಟೆಡ್ ನೇಷನ್ಸ್. ಸೊ ಯುನೈಟೆಡ್ ನೇಷನ್ಸ್ ಪ್ರಕಾರ ಈ ಒಂದು ಡಿಕೇಡ್ ನ ಪ್ರೆಸೆಂಟ್ ಡಿಕೇಡ್ ನ ಅವ್ರು ಏನಂತ ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ ಡಿಕೇಡ್ ಆಫ್ ಓಷನ್ ಸೈನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೆ ಸೊ ಈ ಒಂದು ಸಾಗರಗಳ ವಿಜ್ಞಾನ ಅನ್ನೋ ಒಂದು ಡಿಕೇಡ್ ನ ನಾವು ಯುನೈಟೆಡ್ ಸ್ಟೇಟ್ಸ್ ಅನೌನ್ಸ್ ಮಾಡಿರುತ್ತೆ. ಅಂಡ್ ಕಂಟಿನ್ಯೂಯೇಷನ್ ಆಫ್ ಸ್ಕೀಮ್ ವುಡ್ ಸ್ಟ್ರೆಂಥನ್ ಅವರ್ ಸ್ಟ್ಯಾಂಡ್ ಇನ್ ಗ್ಲೋಬಲ್ ಓಷನೋಗ್ರಾಫಿಕ್ ರಿಸರ್ಚ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಸೊ ಈ ಒಂದು ಸ್ಕೀಮ್ ನ ನಾವು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಒಂದು ಓಷನೋಗ್ರಾಫಿಕ್ ರಿಸರ್ಚ್ ಏನಿರುತ್ತೆ ಸಾಗರಗಳಲ್ಲಿ ಮಾಡ್ತಕ್ಕಂತ ನಮ್ಮ ಒಂದು ಓಷನೋಗ್ರಾಫಿಕ್ ರಿಸರ್ಚ್ ಅಂಡ್ ದಟ್ ವುಡ್ ಕಾಂಪ್ಲಿಮೆಂಟ್ ಗ್ಲೋಬಲ್ ಓಷನೋಗ್ರಾಫಿಕ್ ರಿಸರ್ಚ್ ಅಂದ್ರೆ ಜಾಗತಿಕವಾಗಿ ಈ ಸಾಗರಗಳಲ್ಲಿ ನಡೀತಕ್ಕಂತ ಒಂದು ಅನ್ವೇಷಣೆ ಅಥವಾ ಒಂದು ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಸೊ ಅದಕ್ಕೆ ಇದು ಸಾಕಷ್ಟು ಪುಷ್ಟಿಯನ್ನು ಕೊಡ್ತಕ್ಕಂತ ಒಂದು ಕಾರಣ, ಪುಷ್ಟಿ ಕೊಡ್ಲಿಕ್ಕೆ ಇದೊಂದು ಕಾರಣವಾಗಿರುತ್ತೆ. This continuation of the scheme would contribute significantly towards the national policy on blue economy for effective and efficient use of vast ocean resources in the sustainable way. So ಇನ್ನೊಂದು ಕಾಂಟ್ರಿಬ್ಯೂಷನ್ ಏನಂದ್ರೆ ಸೊ ಈ ಒಂದು ಸ್ಕೀಮ್ ನ ನಾವು ವೃದ್ಧಿ ಮಾಡಿರೋದ್ರಿಂದ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ ಅಂದ್ರೆ ಬ್ಲೂ ಎಕಾನಮಿ ಅಂದ್ರೆ ಸಮುದ್ರದಲ್ಲಿ ಸಿಗ್ತಕ್ಕಂತ ರಿಸೋರ್ಸಸ್ ಮುಖಾಂತರ ನಮ್ಮ ಆರ್ಥಿಕತೆ ಅಭಿವೃದ್ಧಿ ಏನಾಗುತ್ತೆ ಅದನ್ನ ನಾವು ಬ್ಲೂ ಎಕಾನಮಿ ಅಂತ ಏನ್ ಕರಿತೀವಿ. ಸೊ ಅದನ್ನ ನಾವು ಸಸ್ಟೈನಬಲ್ ವೇ ಅಂದ್ರೆ ಸುಸ್ಥಿರ ರೀತಿಯಲ್ಲಿ ನಾವು ಈ ಒಂದು ರಿಸೋರ್ಸಸ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಓಸ್ಮಾರ್ಟ್ ಅನ್ನೋ ಸ್ಕೀಮ್ ನಮ್ಗೆ ಬಹಳ ಉಪಯುಕ್ತವಾಗಿರುತ್ತೆ. ಸೊ ಎಫರ್ಟ್ಸ್ ಟುವರ್ಡ್ಸ್ ಅಚೀವಿಂಗ್ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 14. ಸೊ ಆಸ್ ವಿ ಆಲ್ ನೋನ್ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇರುತ್ತೆ. ಅದರಲ್ಲಿ 14ನೇ ಗೋಲ್ ಏನು ಅಂದ್ರೆ
ಕನ್ಸರ್ವ್ ಅಂಡ್ ಸಸ್ಟೈನಬಲ್ ಯೂಸ್ ಆಫ್ ಓಷನ್ಸ್, ಸೀಸ್ ಅಂಡ್ ಮೆರಿಟೈಮ್ ರಿಸೋರ್ಸಸ್. ಈ ಸಾಗರಗಳಿಗೆ ಸಂಬಂಧಪಟ್ಟ ಸಂಪನ್ಮೂಲಗಳೇನಿರುತ್ತೆ ಅದನ್ನ ನಾವು ಉಳಿಸ್ಬೇಕು ಮತ್ತೆ ಸುಸ್ಥಿರವಾಗಿ ಅವುಗಳ ಬಳಕೆ ಮಾಡಬೇಕು. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಂಬರ್ 14 ಆಗಿರುತ್ತೆ. ಗೋಲ್ ನಂಬರ್ 14 ಆಗಿರುತ್ತೆ. ಆರ್ ಬೀಯಿಂಗ್ ಕವರ್ಡ್ ಥ್ರೂ ದಿ ಕೋಸ್ಟಲ್ ರಿಸರ್ಚ್ ಅಂಡ್ ಮೆರಿಟೈಮ್ ಬಯೋಡೈವರ್ಸಿಟಿ ಆಕ್ಟಿವಿಟೀಸ್. ಸೊ ಈ ಒಂದು ಓಸ್ಮಾರ್ಟ್ ನ ಒಂದು ಕಾರಣದಿಂದ ಅಥವಾ ಓಸ್ಮಾರ್ಟ್ ನ ಮುಖಾಂತರ ಸೊ ಈ ಒಂದು ಕೋಸ್ಟಲ್ ರಿಸರ್ಚ್ ಆಗ್ಲಿ ಮತ್ತೆ ಮರೈನ್ ಬಯೋಡೈವರ್ಸಿಟಿ ಆಕ್ಟಿವಿಟೀಸ್ ಮುಖಾಂತರ ನಾವು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ, ಗೋಲ್ ನಂಬರ್ 14 ನ ಅಚೀವ್ ಮಾಡ್ಲಿಕ್ಕೆ ಈ ಒಂದು ಓಸ್ಮಾರ್ಟ್ ನಮಗೆ ಸಹಾಯ ಆಗಲಿದೆ. So with this, let's go to the third article. So once again, it is related to Cabinet Committee on Economic Affairs. So ಇವಾಗ ಮಾತಾಡ್ತಾ ಇರೋದು ಇನ್ನೊಂದು ಸ್ಕೀಮ್, ಅದನ್ನ ನಾವು ಅಕ್ರಾಸ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಏನಿದು ಅಕ್ರಾಸ್ ಅಂದ್ರೆ ಅಟ್ಮಾಸ್ಫಿಯರ್ and climate research, modeling, observing, system and servicing. It is from 14th Finance Commission to next Finance Commission. ಅಂದ್ರೆ 14ನೇ ಆರ್ಥಿಕ ಆಯೋಗ ಏನಿತ್ತು ಸೊ ಅಲ್ಲಿ ಇತ್ತು. ಸೊ ಅದನ್ನ ಮತ್ತೆ ನೆಕ್ಸ್ಟ್ ಫಿನಾನ್ಸ್ ಕಮಿಷನ್ ಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಅಪ್ರೂವಲ್ ಸಿಕ್ಕಿದೆ. ಸೊ ದಟ್ ವಿಲ್ ಬಿ ಬಿಟ್ವೀನ್ 2021 and 2026 ವರೆಗೂ ಇದು ಕಂಟಿನ್ಯೂ ಆಗುತ್ತೆ. Now what is this across? So once again, it is as I told you, atmosphere and climate research, modeling, observing, system and services. So along with its 8 sub schemes. So ಮುಂಚೆ ನಾವು ಓಸ್ಮಾರ್ಟ್ ಅಲ್ಲಿ 7 ಸಬ್ ಸ್ಕೀಮ್ಸ್ ಇತ್ತು. ಸೊ ಈ ಒಂದು ಅಕ್ರಾಸ್ ಅಲ್ಲಿ 8 ಸಬ್ ಸ್ಕೀಮ್ಸ್ ನ ಒಂದು ಅಂಬ್ರೆಲಾ ಸ್ಕೀಮ್ ಒಳಗಡೆ ತಂದಿರ್ತಾರೆ to the next finance cycle of 5 years, that is between 2021 to 26 at an estimated cost of 2135 crores. So outlay ಎಷ್ಟು ಅಂದ್ರೆ 2135 crore ಎಕ್ಸ್ಪೆಂಡಿಚರ್ ಅಲ್ಲಿ ಈ ಒಂದು ಸ್ಕೀಮ್ ನ ಮುಂದುವರಿಸಲಾಗುತ್ತೆ. ದಿ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ಇದನ್ನು ಕೂಡ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಇಂಪ್ಲಿಮೆಂಟ್ ಮಾಡುತ್ತೆ ಥ್ರೂ ಇಟ್ಸ್ ಯೂನಿಟ್ಸ್, ನೇಮ್ಲಿ ಇಂಡಿಯನ್ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್. ಸೊ ಅಂದ್ರೆ ಯಾವ ಇಲಾಖೆಗಳ ಮುಖಾಂತರ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಅಂದ್ರೆ, ಸೊ ಒಂದು ಐ ಎಂ ಡಿ ಅಂದ್ರೆ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್, ದಟ್ ಈಸ್ ಇಂಡಿಯನ್ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್. ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್, ಸೊ ಅದನ್ನ NCMRWF ಅಂತ ಕರಿತೀವಿ. ಅದಾದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯೋರಾಲಜಿ IITM ಅಂತ ಕರಿತೀವಿ. ಅಂಡ್ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸಸ್ INCOIS ಅಂತ ಕರಿತೀವಿ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ನ ಒಟ್ಟುಗೂಡಿಸುವುದರ ಮುಖಾಂತರ ದಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಏನಿದೆ ಈ ಅಕ್ರಾಸ್ ಅನ್ನೋ ಸ್ಕೀಮ್ ನ ಇಂಪ್ಲಿಮೆಂಟೇಷನ್ ಮಾಡಲಿದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಕ್ರಾಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ the comprehensive structure of which departments ಅಂತ ಕೇಳಿದ್ರೆ ನಮಗೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗೊತ್ತಿರಬೇಕು. ಸೊ ಅಕ್ರಾಸ್ ಸ್ಕೀಮ್ ಪರ್ಟೈನ್ಸ್ ಟು ದಿ ಅಟ್ಮಾಸ್ಫಿಯರಿಕ್ ಸೈನ್ಸ್ ಪ್ರೋಗ್ರಾಮ್ ಆಫ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಲ್ಲಿ ಬರ್ತಕ್ಕಂತ ಅಟ್ಮಾಸ್ಫಿಯರಿಕ್ ಸೈನ್ಸ್ ಪ್ರೋಗ್ರಾಮ್ ಅಂತ ಏನಿದೆ ಸೊ ಅದರ ಸಲುವಾಗಿ ಈ ಅಕ್ರಾಸ್ ಅನ್ನೋದು ಇದಕ್ಕೆ ಮ್ಯಾಚ್ ಆಗ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಅಂಡ್ ಅಡ್ರೆಸಸ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ವೆದರ್ ಅಂಡ್ ಕ್ಲೈಮೇಟ್ ಸರ್ವಿಸಸ್. ಸೊ ಈ ವೆದರ್ ಮತ್ತೆ ಕ್ಲೈಮೇಟ್ ಸರ್ವಿಸಸ್ ಗೆ ಸಂಬಂಧಪಟ್ಟ ವೇರಿಯಸ್ ಫ್ಯಾಕ್ಟರ್ಸ್ ನ ಇದೊಂದು ಅಡ್ರೆಸ್ ಮಾಡ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಈಚ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಈಸ್ ಇನ್ಕಾರ್ಪೊರೇಟೆಡ್ ಆಸ್ 8 ಸಬ್ ಸ್ಕೀಮ್ಸ್ ಅಂಡರ್ ದಿ ಅಂಬ್ರೆಲಾ ಸ್ಕೀಮ್ ಅಕ್ರಾಸ್. ಸೊ ಮುಂಚೆನೆ ಹೇಳ್ದಾಗೆ ಸೊ ಪ್ರತಿಯೊಂದು ಸಬ್ ಸ್ಕೀಮ್ ಏನಿತ್ತು 8 ಸಬ್ ಸ್ಕೀಮ್ಸ್ ಏನಿತ್ತು ಅದನ್ನ ಒಂದು ಅಂಬ್ರೆಲಾ ಸ್ಕೀಮ್ ಆಗಿ ನಾವು ಅಕ್ರಾಸ್ ಆಗಿ ಕನ್ವರ್ಟ್ ಮಾಡಿರ್ತೀವಿ. ಅಂಡ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್ ಥ್ರೂ ದಿ aforesaid 4 institutions. ಸೊ ಮುಂಚೆನೆ ಹೇಳಿದ 4 ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಆ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಇದನ್ನ ಇಂಟಿಗ್ರೇಟೆಡ್ ಮ್ಯಾನರ್ ಅಲ್ಲಿ ಅಂದ್ರೆ ಒಟ್ಟಿಗೆ ಸಮನ್ವಯವಾಗಿ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ಸೊ ದ ಸ್ಕೀಮ್ ವಿಲ್ ಪ್ರೊವೈಡ್ ಇಂಪ್ರೂವ್ಡ್ ವೆದರ್ ಅಂಡ್ ಕ್ಲೈಮೇಟ್ ಓಷನ್ ಫೋರ್ಕಾಸ್ಟ್ ಅಂಡ್ ಸರ್ವಿಸಸ್. ಸೊ ಈ ಓಷನ್ ಫೋರ್ಕಾಸ್ಟ್ ಮತ್ತೆ ಸರ್ವಿಸಸ್ ಅದರ ಒಂದು ಇಂಪ್ರೂವ್ಡ್ ಅಂದ್ರೆ ಅದರ ಒಂದು ಉನ್ನತೀಕರಣ ಏನಿದೆ ವೆದರ್ ಫೋರ್ಕಾಸ್ಟಿಂಗ್ ಆಗ್ಲಿ ಅಥವಾ ಕ್ಲೈಮೇಟ್ ಫೋರ್ಕಾಸ್ಟಿಂಗ್ ಆಗ್ಲಿ ಅದನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಂಡ್ ಅದರ್ ಹಜಾರ್ಡ್ ರಿಲೇಟೆಡ್ ಸರ್ವಿಸಸ್ ದೇರ್ ಬೈ ಎನ್ಶೂರಿಂಗ್ ಟ್ರಾನ್ಸ್ಫರ್ ಆಫ್ commensurate benefits to the end users to various services like ಪಬ್ಲಿಕ್ ವೆದರ್ ಸರ್ವಿಸ್. ನಮಗೆ ಗೊತ್ತು ಸೊ ಈ ಓಷನ್ಸ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಅಥವಾ ಓಷನ್ಸ್ ಅಲ್ಲಿ ಇದ್ರೆ ದಟ್ ಈಸ್ ಆಲ್ವೇಸ್ ಅ ಡೇಂಜರ್ ಬಿಕಾಸ್ ಆಫ್ ದಿ ಡ್ರಾಸ್ಟಿಕ್ ವೆದರ್ ಚೇಂಜಸ್ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿ ಮತ್ತೆ ಹ್ಯೂಮನ್ ಲಾಸ್ ಕೂಡ ಆಗ್ಬೋದು. ಸೊ ಅದರಿಂದ ಆ ವೆದರ್ ಫೋರ್ಕಾಸ್ಟಿಂಗ್ ಏನಿರುತ್ತೆ ಅದು ಇನ್ನೂ ಕೂಡ ವೃದ್ಧಿ ಆಗ್ಬೇಕು ಅಥವಾ ನಮ್ಗೆ ಫೋರ್ಕಾಸ್ಟಿಂಗ್ ಬಹಳ ಚೆನ್ನಾಗಿ ಗೊತ್ತಾಗಬೇಕು. ದೆನ್ ವಿ ಕ್ಯಾನ್ ಆಕ್ಚುಲಿ ಸೇವ್ ಲಾಟ್ ಆಫ್ ಪ್ರಾಪರ್ಟಿ ಅಂಡ್ ಲಾಸ್ ಆಫ್ ಹ್ಯೂಮನ್ ರಿಸೋರ್ಸ್. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ ಸೊ ಅವ್ರಿಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ ಬಿಕಾಸ್ ಆಫ್ ಪಬ್ಲಿಕ್ ವೆದರ್ ಸರ್ವಿಸ್
ಅದಾದ್ಮೇಲೆ ಆಗ್ರೋ ಮೆಟೀರಿಯಲಾಜಿಕಲ್ ಸರ್ವಿಸಸ್ ಅಂದ್ರೆ ಆಗ್ರೋ ಅಂದ್ರೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಈ ಮೆಟೀರಿಯಲಾಜಿಕಲ್ ಸರ್ವಿಸಸ್ ಏನಿದೆ ಸೊ ದಟ್ ವಿ ಕ್ಯಾನ್ ಪ್ಲಾನ್ ದಿ ಕ್ರಾಪ್ಸ್ ಅಕಾರ್ಡಿಂಗ್ಲಿ. ದೆನ್ ಏವಿಯೇಷನ್ ಸರ್ವಿಸಸ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ ಸರ್ವಿಸಸ್ ಇರ್ಬೋದು, ಹೈಡ್ರೋ ಮೆಟೀರಿಯಲಾಜಿಕಲ್ ಸರ್ವಿಸಸ್, ಅದಾದ್ಮೇಲೆ ಕ್ಲೈಮೇಟ್ ಸರ್ವಿಸಸ್, ಟೂರಿಸಂ, ಪಿಲಿಗ್ರಿಮೇಜ್, ಪವರ್ ಜನರೇಷನ್, ವಾಟರ್ ಮ್ಯಾನೇಜ್ಮೆಂಟ್, ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಎಟ್ಸೆಟ್ರಾ. ಸೊ ಇವೆಲ್ಲದಕ್ಕೂ ಈ ಸ್ಕೀಮ್ ಏನಾಗಿರುತ್ತೆ, ಒಂದು ಫೋರ್ಕಾಸ್ಟ್ ಮಾಡೋದ್ರಿಂದ ಈ ಎಲ್ಲಾ ಆಕ್ಟಿವಿಟೀಸ್ ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಲಿಕ್ಕೆ ಬಹಳಷ್ಟು ಅಡ್ವಾಂಟೇಜ್ ಆಗುತ್ತೆ. ಸೊ ಒನ್ ಆಫ್ ದಿ ಮ್ಯಾಂಡೇಟ್ಸ್ ಆಫ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಇಸ್ ಟು ಅಬ್ಸರ್ವ್ weather, climate and ocean parameters and carry out research and development activities to develop the improve capability to forecast weather. ಅಂದ್ರೆ ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಒಂದು ಪ್ರಮುಖ ಮ್ಯಾಂಡೇಟ್ ಏನು ಅಂದ್ರೆ ಈ ವೆದರ್ ಫೋರ್ಕಾಸ್ಟಿಂಗ್ ನ ಪ್ರಾಪರ್ ಆಗಿ ಮಾಡೋದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಒನ್ ಆಫ್ ದಿ ಮ್ಯಾಂಡೇಟ್ಸ್ ಆಗಿರುತ್ತೆ. ಬಿಕಾಸ್ this weather forecasting affects lot many activities. That's why forecasting is one of the very important mandates of Ministry of Earth Sciences ಆಗಿರುತ್ತೆ. ಅದಾದ್ಮೇಲೆ ಕ್ಲೈಮೇಟ್ ಅಂಡ್ ಹಜಾರ್ಡ್ ರಿಲೇಟೆಡ್ ಫೆನಾಮಿನಾ ಫಾರ್ ಸೊಸೈಟಲ್, ಎಕನಾಮಿಕ್ ಅಂಡ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್, ಇನ್ಕ್ಲೂಡಿಂಗ್ ಅಡ್ರೆಸಿಂಗ್ ಸೈನ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂಡ್ ಡೆವಲಪಿಂಗ್ ಕ್ಲೈಮೇಟ್ ಸರ್ವಿಸಸ್. ಸೊ ಈ ಒಂದು ಫೋರ್ಕಾಸ್ಟ್ ಮಾಡೋದ್ರ ಮುಖಾಂತರ ಹಜಾರ್ಡ್ ರಿಲೇಟೆಡ್ ಫೆನಾಮಿನಾ ಫಾರ್ ಸೊಸೈಟಲ್ ಅಂದ್ರೆ ಸಮಾಜಕ್ಕೆ ಈ ಒಂದು ದಿ ಚೇಂಜ್ ಇನ್ ವೆದರ್ ಏನಾಗುತ್ತೆ ಅದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಸ್ ನ ತಪ್ಪಿಸ್ಲಿಕ್ಕೆ, ಅದರಿಂದ ಆಗ್ತಕ್ಕಂಥ ಎಕನಾಮಿಕ್ ಮತ್ತೆ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್. ಆಬ್ವಿಯಸ್ಲಿ whenever there are disasters it is going to cause a lot of economic and environmental damages. So ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಸೊ ಈ ಒಂದು ಸ್ಕೀಮ್ ಬಹಳಷ್ಟು ಸಹಾಯ ಆಗುತ್ತೆ. and this article is very useful for your ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಏನಾದ್ರು ಎಸ್ಸೆ ಬಂದಾಗ ಈ ಕಾಂಪೋನೆಂಟ್ಸ್ ನ ಬರೆದ್ರೆ ಬಹಳಷ್ಟು ನ್ಯೂ ಪಾಯಿಂಟ್ಸ್ ಆಗಿರುತ್ತೆ, ಅಥವಾ ನೀವು ಯು ವಿಲ್ ಬಿ ರೈಟಿಂಗ್ ಡಿಫ್ರೆಂಟ್ ಫ್ರಮ್ ಎನಿ ಒನ್ ಎಲ್ಸ್. ದಿ ಇನ್ಕ್ರೀಸ್ಡ್ ಇನ್ಸಿಡೆನ್ಸಸ್ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್. ಸೊ ಇತ್ತೀಚೆಗೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಸೊ ಈ ವೆದರ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಕ್ಸ್ಟ್ರೀಮ್ ಚೇಂಜಸ್ ಆಗ್ತಾ ಇದೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ ಲಾಟ್ ಆಫ್ ರೈನ್ಫಾಲ್ ದೀಸ್ ಡೇಸ್ ಅಕ್ರಾಸ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ಸೊ ಆತರ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ವೆದರ್ ಕಂಡೀಷನ್ಸ್ ಅಲ್ಲಿ ಬಹಳಷ್ಟು ಎಕ್ಸ್ಟ್ರೀಮ್ಸ್ ನ ನಾವು ನೋಡ್ತಾ ಇದೀವಿ. ದಿಸ್ ಇಸ್ ಡ್ಯೂ ಟು ಗ್ಲೋಬಲ್ ಕ್ಲೈಮೇಟ್ ಚೇಂಜ್. ಸೊ ಜಾಗತಿಕವಾಗಿ ಈ ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ಈ ಎಲ್ಲಾ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನ ನೋಡ್ತಾ ಇದೀವಿ. ಅಂಡ್ ದಿ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಸಿವಿಯರ್ weather has promoted Ministry of Earth Sciences to formulate many targeted oriented programs. So ಈ ಎಲ್ಲ ವೆದರ್ ಎಕ್ಸ್ಟ್ರೀಮ್ಸ್ ನ ಮನಗಂಡು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಕೆಲವೊಂದು ಟಾರ್ಗೆಟೆಡ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಶುರು ಮಾಡಿದೆ, ವಿಚ್ ಆರ್ ಕ್ಯಾರಿಡ್ ಔಟ್ ಇನ್ ಅನ್ ಇಂಟಿಗ್ರೇಟೆಡ್ ಮ್ಯಾನರ್ ಥ್ರೂ IMD, IITM, NCMR, WF, INCOIS. ಸೊ ಇವೆಲ್ಲ ಅಬ್ರಿವೇಷನ್ಸ್ ನಾನು ಈ ಒಂದು ಆರ್ಟಿಕಲ್ ನ ಫಸ್ಟ್ ಸ್ಲೈಡ್ ಅಲ್ಲೇ ಹೇಳಿದ್ದೀನಿ. ಸೊ ಈ ಎಲ್ಲಾ ಇಂಟಿಗ್ರೇಟೆಡ್ ಇವೆಲ್ಲಾ ಡಿಪಾರ್ಟ್ಮೆಂಟ್ಸ್ ನ ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ಸೊ ಈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಏನಿದೆ ಅದನ್ನ ಫೋರ್ಕಾಸ್ಟ್ ಮಾಡೋದ್ರಲ್ಲಿ ಸೊ ನಮ್ಗೆ ಈ ಒಂದು ಸ್ಕೀಮ್ ಬಹಳಷ್ಟು ಸುಲಭವಾಗುತ್ತೆ ಅಥವಾ ಸಹಾಯ ಆಗುತ್ತೆ. ಆಸ್ ಎ ರಿಸಲ್ಟ್ ದೀಸ್ ಆಕ್ಟಿವಿಟೀಸ್ ಆರ್ ಪುಟ್ ಟುಗೆದರ್ ಅಂಡರ್ ಅಂಬ್ರೆಲಾ ಸ್ಕೀಮ್ ಅಕ್ರಾಸ್. ಸೊ ಇದರ ಸಲುವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಎಲ್ಲಾ ಆಕ್ಟಿವಿಟೀಸ್ ನ ಅಕ್ರಾಸ್ ಅನ್ನೋ ಒಂದು ಅಂಬ್ರೆಲಾ ಸ್ಕೀಮ್ ಒಳಗಡೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಆಸ್ ಐ ಟೋಲ್ಡ್ ಯು, ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಇಫ್ ಯು ಗೆಟ್ ಅನ್ ಎಸ್ಸೆ ಆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಎಸ್ಸೆ ಬಂದಾಗ ನೀವು ಅಕ್ರಾಸ್ ಬಗ್ಗೆ ಬರೀಬಹುದು. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಇಂಡಿಯಾ US commit to linking economies across sectors. ಸೊ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಇಂಡಿಯಾ ಮತ್ತೆ US ಕೆಲವೊಂದು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಬೇಸಿಕಲಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಟ್ರೇಡ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ US. ಸೊ US ಮತ್ತೆ ಭಾರತ ರಾಷ್ಟ್ರಗಳ ವ್ಯಾಪಾರ ಸಂಬಂಧಗಳ ಬಗ್ಗೆ ಮಾತಾಡುತ್ತೆ. ದಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಇಂಡಿಯಾ ಕಮಿಟೆಡ್ ಟು ಇಂಟಿಗ್ರೇಟಿಂಗ್ ದೇರ್ ಎಕನಾಮಿಕ್ಸ್ ಅಕ್ರಾಸ್ ಸೆಕ್ಟರ್ಸ್ to harness the untapped potential of bilateral relationship. ಅಂದ್ರೆ ಇದುವರೆಗೂ ನಾವು ಮುಟ್ಟಲಾಗದ ಒಂದು ಏರಿಯಾಸ್ ಏನಿದಾವೆ, ಪೊಟೆನ್ಶಿಯಲ್ ಅಂದ್ರೆ ಮೋರ್ ಪ್ರಾಫಿಟ್ ಜನರೇಟಿಂಗ್ ಏರಿಯಾಸ್ ಏನಿರುತ್ತೆ ಅದನ್ನ ಟ್ಯಾಪ್ ಮಾಡ್ಲಿಕ್ಕೆ ಸೊ ವಿ ಆರ್ ಕಮಿಟೆಡ್, ಇಂಡಿಯಾ ಅಂಡ್ US ಆರ್ ಕಮಿಟೆಡ್ ಫಾರ್ ಇಂಟಿಗ್ರೇಟಿಂಗ್ ದೇರ್ ಎಕನಾಮೀಸ್. ನಮ್ಮ ಆರ್ಥಿಕತೆಗಳನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ we have decided at the trade policy forum convened after a gap of 4 years. so ಈ ಟ್ರೇಡ್ ಪಾಲಿಸಿ ಫೋರಮ್ ಅಂತ ನಡೆದಿರುತ್ತೆ ಬಿಟ್ವೀನ್ ಇಂಡಿಯಾ ಅಂಡ್ US. ಸೊ ಇಟ್ ಈಸ್ ಕನ್ವೀಡ್ ಆಫ್ಟರ್ 4 years, 4 ವರ್ಷಗಳ ನಂತರ ನಡೆದ ಈ ಒಂದು ಫೋರಮ್ ಅಲ್ಲಿ ಈ ಒಂದು ಇಂಟಿಗ್ರೇಷನ್ಗೆ ಇಂಡಿಯಾ ಅಂಡ್ US ಹ್ಯಾವ್ ಕಮ್ ಟು ದಿ ಕನ್ಸೆನ್ಸಸ್. The two sides decided to activate working groups of the trade policy forum. ಸೊ ಈ ಟ್ರೇಡ್ ಪಾಲಿಸಿ ಫೋರಮ್ ಅಲ್ಲಿ ಬರ್ತಕ್ಕಂಥ ವರ್ಕಿಂಗ್ ಗ್ರೂಪ್ಸ್ ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇಂಡಿಯಾ ಮತ್ತೆ US ಡಿಸೈಡ್ ಮಾಡಲಿದೆ ಆನ್ ಅಗ್ರಿಕಲ್ಚರ್,
non-agricultural goods, services, investment and intellectual property to meet frequently and address issues of mutual concern in mutually beneficial manner. ಅಂದ್ರೆ ಈ ಒಂದು ಟ್ರೇಡ್ ಪಾಲಿಸಿ ಫೋರಂ ಅಲ್ಲಿ ನಿರ್ಧಾರ ಮಾಡಿರೋ ಪ್ರಕಾರ ಈ ಟ್ರೇಡ್ ಪಾಲಿಸಿ ಫೋರಂ ಅಲ್ಲಿ ಬರ್ತಕ್ಕಂತ ಏನು ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರನ್ನ ಆಕ್ಟಿವೇಟ್ ಮಾಡೋದು. ಆಕ್ಟಿವೇಟ್ ಇನ್ ದ ಸೆನ್ಸ್ they might be a part of producing agricultural goods or maybe non-agricultural goods or some service sector related or investment or IPR ಅಂದ್ರೆ intellectual property related goods ಕೂಡ ಆಗಿರ್ಬೋದು. ಸೊ ಅವ್ರನ್ನ ಆಕ್ಟಿವ್ ಮಾಡೋದು ಅಥವಾ to start the commercial ಅಥವಾ ಟ್ರೇಡ್ ಆಕ್ಟಿವಿಟೀಸ್ ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. The idea is to deliver tangible benefits to farmers and business of both the countries by resolving ಔಟ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಆಕ್ಸೆಸ್ ಇಶ್ಯೂಸ್. ಅಂದ್ರೆ ಇವಾಗ ನಮ್ಮ ಮತ್ತೆ US ನಡುವೆ ಒಂದು ಮಾರ್ಕೆಟ್ ಇಶ್ಯೂಸ್ ಏನಿದೆ ಅದನ್ನ ರಿಸಾಲ್ವ್ ಮಾಡೋದ್ರ ಮುಖಾಂತರ ಫಾರ್ಮರ್ಸ್ ರೈತರಿಗೆ ಮತ್ತು ಬಿಸ್ನೆಸ್ ಮಾಡೋರಿಗೆ ಸೊ ಡೈರೆಕ್ಟ್ ಆಗಿ ಇದರಿಂದ ಬೆನಿಫಿಟ್ ಆಗೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಸ್ಪೆಸಿಫಿಕಲಿ ದಿ ಫೋರಮ್ ಹ್ಯಾಸ್ ಡಿಸೈಡೆಡ್ ಟು ಫೋರ್ಜ್ ಅನ್ ಅಗ್ರಿಮೆಂಟ್ ಟು ಫೆಸಿಲಿಟೇಟ್ US market access for mangoes, grapes and pomegranates aerials ಫ್ರಮ್ ಇಂಡಿಯಾ. ಅಂದ್ರೆ ಭಾರತದಿಂದ ಬರ್ತಕ್ಕಂಥ ಮ್ಯಾಂಗೋಸ್ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಪೋಮೋಗ್ರಾನೆಟ್ ಇರ್ಬೋದು ಮತ್ತೆ ಪೋಮೋಗ್ರಾನೆಟ್ ಎರಿಲ್ಸ್ ಇರ್ಬೋದು. ಸೊ ಅದಕ್ಕೆ US ಮಾರ್ಕೆಟ್ ಅಲ್ಲಿ ನಮ್ಗೆ ಸ್ಟ್ರೇಟ್ ಆಕ್ಸೆಸ್ ಸಿಗುತ್ತೆ. ಸೊ ದಟ್ ಈಸ್ ಇನ್ ಎಕ್ಸ್ಚೇಂಜ್ ಅಂದ್ರೆ and reciprocate with similar access in the Indian market to cherries, pork and pork products and alfalfa hay for animal feed from the United States. ಅಂದ್ರೆ ನಮ್ಮ ಇಂಡಿಯನ್ ಪ್ರೊಡ್ಯೂಸ್ ಏನಿದೆ ಮ್ಯಾಂಗೋಸ್, ಗ್ರೇಪ್ಸ್, ಪೊಮೊಗ್ರಾನೆಟ್ಸ್ ಏನಿದೆ ಸೊ ಇದಕ್ಕೆ ನಮ್ಗೆ US ಮಾರ್ಕೆಟ್ ಸಿಗುತ್ತೆ. ಅದೇ ರೀತಿ ನಾವು US ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಚೆರೀಸ್ ಇರ್ಬೋದು, ಪೋರ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಲ್ಫಾಲ್ಫಾ ಹೇ ಅಂದ್ರೆ ಇದು ದನಗಳಿಗೆ ಆಗ್ತಕ್ಕಂಥ ಒಂದು ಮೇವಾಗಿರುತ್ತೆ. ಸೊ ಅದಕ್ಕೆ ನಾವು ಭಾರತದಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಆಕ್ಸೆಸ್ ಕೊಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಕಮಿಟ್ಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ US. ಸೊ ಇದ್ರ ಜೊತೆ ಇನ್ನೊಂದೆರಡು ಚೇಂಜಸ್ ಕೂಡ ಆಗಿದೆ ಅಥವಾ ಅಗ್ರಿಮೆಂಟ್ಸ್ ಕೂಡ ಆಗಿದೆ. ಸೊ ಅದು ಯಾವ್ದ್ಯಾವ್ದು ಅಂತ ಡಿಸ್ಕಸ್ ಮಾಡೋಣ. ದಿ ಇಂಡಿಯನ್ ಸೈಡ್ ಆಸ್ ಸಾಟ್ ರಿಸ್ಟೋರೇಷನ್ ಆಫ್ GSP. ಸೊ GSP ಅಂತ ಒಂದು ಸಿಸ್ಟಮ್ ಇರುತ್ತೆ. GSP ಅಂದ್ರೆ ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ benefits by the US and said this would help industries from both sides in integrating their supply chain efficiently. ಅಂದ್ರೆ GSP ಅನ್ನೋ ಒಂದು ಸಿಸ್ಟಮ್ ಇರುತ್ತೆ. ಇದನ್ನ ನಾವು ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ಆಕ್ಟಿವೇಟ್ ಮಾಡ್ಲಿಕ್ಕೆ ಭಾರತ ಸರ್ಕಾರ US ಗೆ ರಿಕ್ವೆಸ್ಟ್ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವೇನ್ ಟ್ರಾನ್ಸ್ಪೋರ್ಟ್ ಮಾಡ್ತಿರೋ ಗೂಡ್ಸ್ ಅಂದ್ರೆ ಸರ್ಟನ್ ಕ್ಯಾಟಗರಿ ಆಫ್ ಗೂಡ್ಸ್ ಏನಿರುತ್ತೆ ಅದಕ್ಕೆ ಟ್ಯಾಕ್ಸ್ ರಿಡ್ಯೂಸ್ ಮಾಡೋದಾಗ್ಲಿ ಅಥವಾ ಲೆವಿ ರಿಡ್ಯೂಸ್ ಮಾಡೋದಾಗ್ಲಿ ಅದರಿಂದ ಇಟ್ ಕ್ಯಾನ್ ಬಿ ಸೋಲ್ಡ್ ಅಟ್ ಲೆಸರ್ ಕಾಸ್ಟ್. ಸೊ ಅದರಿಂದ ನಮ್ಗೆ US ಮಾರ್ಕೆಟ್ ಅಲ್ಲಿ ಸಾಕಷ್ಟು ಮಾರ್ಕೆಟ್ ಶೇರ್ ಸಿಗುತ್ತೆ. ಸೊ ಅದರಿಂದ ಈ GSP ಅಂತ ಏನ್ ಹೇಳ್ತೀವಿ ಅದನ್ನ ಆಕ್ಟಿವೇಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟ್ ಏನಿದೆ ಸೊ ಆ GSP ನ ರಿಸ್ಟೋರ್ ಮಾಡ್ಲಿಕ್ಕೆ US ನ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ದಿ ಫೋರಮ್ ಆಲ್ಸೋ ಅಗ್ರೀಡ್ ಆನ್ ಸಿಗ್ನಿಫಿಕೆನ್ಸಸ್ ಆಫ್ ನೆಗೋಷಿಯೇಟಿಂಗ್ ಸೋಷಿಯಲ್ ಸೆಕ್ಯೂರಿಟಿ ಆಫ್ ಟೋಟಲೈಸಿಂಗ್ ಅಗ್ರಿಮೆಂಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ವರ್ಕರ್ಸ್ ಫ್ರಮ್ ಬೋತ್ ಸೈಡ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ವರ್ಕರ್ ಇಂಡಿಯಾ ದೇಶದಿಂದ ಅಮೆರಿಕಾಗೆ ಹೋಗಿರ್ತಾರೆ ಅನ್ಕೊಳ್ಳಿ. ಸೊ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಟೋಟಲೈಸೇಷನ್ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಒಂದು ಕಂಪ್ನಿಯಲ್ಲಿ PF ಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಸೊ ಅವರು ಅಮೆರಿಕಾಗ ಹೋದಾಗ ಸೊ ಮತ್ತೆ ಎರಡೂ ಕಡೆ PF ಕಟ್ ಆಗ್ಬಾರ್ದು. ಸೊ ಅವ್ರಿಗೆ ಅದು ಲಾಸ್ ಆಗುತ್ತೆ. ಸೊ ಯಾವ್ದಾದ್ರು ಒಂದ್ ಕಡೆ ಮಾತ್ರ ಒನ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಮಾತ್ರ PF ಕಟ್ ಆಗಬೇಕು. ಸೊ ಅದನ್ನ ನಾವು ಸೋಷಿಯಲ್ ಸೆಕ್ಯೂರಿಟಿ ಟೋಟಲೈಸೇಷನ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ದೇರ್ ಆರ್ ನೆಗೋಸಿಯೇಷನ್ಸ್ ಫಾರ್ ದಿಸ್ ಅಪ್ರೂವಲ್ ಆಫ್ this agreement also and pursuing further engagement for reaching such an agreement. The agreement being pursued for over a decade would allow workers from both countries to move. So idrinda ಆ ಕಂಟ್ರಿಯವರು ಇಲ್ಲಿ ಬಂದ ವರ್ಕ್ ಮಾಡಿದಾಗ ಅಥವಾ ಈ ಕಂಟ್ರಿಯವರು ಅಲ್ಲಿ ಬಂದು ವರ್ಕ್ ಮಾಡಿದಾಗ ಸೊ ಅವ್ರಿಗೆ ಈ ಸೋಷಿಯಲ್ ಸೆಕ್ಯೂರಿಟಿ ಏನಿರುತ್ತೆ ಸೊ ಅದು ಕಾಮನ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಬಿ ಅಫೆಕ್ಟಿಂಗ್ ವೆದರ್ ಐ ವರ್ಕ್ ಇನ್ ಇಂಡಿಯಾ ಆರ್ US. ದಿ ಸೋಷಿಯಲ್ ಸೆಕ್ಯೂರಿಟೀಸ್ ವಿಲ್ ರಿಮೈನ್ common. So this will be one of the greatest advantages for the employees who will be migrating very often from one country to another country. I mean to say US and India. So with this, let's understand more about generalized system of preferences ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋದಾದ್ರೆ generalized system of preferences is an umbrella scheme that comprises the bulk of preferential schemes granted by industrialized nations to the developing countries. So ಇದನ್ನ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕೊಡ್ತಕ್ಕಂತ ಒಂದು ಪ್ರಾವಿಷನ್ ಆಗಿರುತ್ತೆ. ಸೊ ನಾ ಮುಂಚೆನೆ ಹೇಳ್ದಾಗೆ ಫಾರ್ ಎಕ್ಸಾಂಪಲ್ ಇವಾಗ US is developed country
and we are developing country. So ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ GSP ನ ನಮ್ಗೆ ಆಫರ್ ಮಾಡ್ತಾರೆ. ಸೊ ಈ GSP ನ ಆಫರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಆ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಗೂಡ್ಸ್ ನ ನಾವು ಅಮೆರಿಕಾಗೆ ವಿತೌಟ್ ಟ್ಯಾಕ್ಸ್ ಅಥವಾ ಲೆಸ್ ಟ್ಯಾಕ್ಸ್ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ದಿ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ವಿಲ್ ರೆಡ್ಯೂಸ್. ಸೊ ಅದರಿಂದ it increases or helps us to get the more market share. The idea of granting developing countries preferential tariff rates in the markets of industrialized countries was originally presented at the first UNCTAD conference in 1964. So ee tara system ಏನಂತ ಹೇಳ್ತೀವಲ್ವಾ ನಾವು GSP ಅಂತ ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂತ ಹೇಳ್ತೀವಲ್ವಾ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ 1964ರಲ್ಲಿ UNCTAD ಕಾನ್ಫರೆನ್ಸ್ ಅಲ್ಲಿ ಪ್ರಪೋಸ್ ಮಾಡಲಾಗಿರುತ್ತೆ. ಸೊ CTAD ಅಂದ್ರೆ ಏನು ಅಂತ ನಾನು ಇದೇ ಪ್ರೆಸೆಂಟೇಷನ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. The GSP was adopted at UNCTAD in New Delhi in 1968 and was instituted in 1971. ಸೊ ಫಸ್ಟ್ ಪ್ರಪೋಸ್ ಆಗಿದ್ದು ಇದು 1964ರಲ್ಲಿ. ಅದಾದ್ಮೇಲೆ ಇದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡಿದ್ದು 1968ರಲ್ಲಿ. ಎಲ್ಲಿ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಇದು ಅಕ್ಸೆಪ್ಟ್ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ಟೈಮ್ ಇದು ಇಂಪ್ಲಿಮೆಂಟ್ ಆಗಿದ್ದೆ ಯಾವಾಗ ಅಂದ್ರೆ 1971ರಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ನಾವು ವೈ GSP ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು? ಇಟ್ ಇನ್ವಾಲ್ವ್ಸ್ ರಿಡಕ್ಷನ್ ಆಫ್ ಮೋಸ್ಟ್ ಫೇವರ್ಡ್ ನೇಷನ್ಸ್ ಟ್ಯಾರಿಫ್ಸ್ ಆರ್ ಡ್ಯೂಟಿ ಫ್ರೀ ಎಂಟ್ರಿ ಆಫ್ ಎಲಿಜಿಬಲ್ ಪ್ರಾಡಕ್ಟ್ಸ್. ಅಂದ್ರೆ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಏನಿರುತ್ತೆ ಅದರ ಟ್ಯಾರಿಫ್ಸ್ ಅಥವಾ ಅದರ ಡ್ಯೂಟಿ ಏನಾಗಿರುತ್ತೆ, ಟು ಟೆಲ್ ಯು ಇನ್ ಸಿಂಪಲ್ ವರ್ಡ್ಸ್, ಅದರ ಟ್ಯಾಕ್ಸ್ ಏನಾಗಿರುತ್ತೆ ಅದು ರಿಡ್ಯೂಸ್ ಆಗುತ್ತೆ. The goods that are exported by beneficiary countries to the markets of the donor countries. Donor countries ಏನಿರುತ್ತೆ ಅಲ್ಲಿಗೆ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ, ಸೊ ಅಲ್ಲಿಗೆ ಎಕ್ಸ್ಪೋರ್ಟೇಷನ್ ಟ್ಯಾಕ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಇದರಿಂದ ಆ ಟ್ಯಾಕ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ರಾಫಿಟ್ ಆಕ್ಚುಲಿ. ಸೊ ಇದರಿಂದ ಮಾರ್ಕೆಟ್ ಶೇರ್ ಏನಾಗುತ್ತೆ ಈ ಡೆವಲಪಿಂಗ್ ಕಂಟ್ರೀಸ್ಗೆ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫರ್ಡ್ ಬೈ developed countries to developing countries. So what is GSP for India? Indian exporters benefit indirectly by the way of reducing tariff or duty free entry of the eligible Indian products. So ಈ eligible Indian products ಏನಿದಾವೆ ಸೊ ಇದನ್ನ ಟ್ಯಾಕ್ಸ್ ಫ್ರೀ ಆಗಿ ಅಥವಾ ಡ್ಯೂಟಿ ಫ್ರೀ ಆಗಿ ನಾವು ಡೆವಲಪ್ಡ್ ಕಂಟ್ರೀಸ್ಗೆ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕು ಓನ್ಲಿ ವೆನ್ GSP is active. So reduction or removal of import duty on Indian product makes it more competitive. So ಯಾವಾಗ ಅದು ಟ್ಯಾಕ್ಸ್ ಕಡಿಮೆ ಆಗುತ್ತೋ ಅವಾಗ ಅದರ ಪ್ರೈಸ್ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಇದನ್ನ ಸ್ಪರ್ಧಾತ್ಮಕ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. This tariff preference helps new exporters to penetrate a market and established exporters to increase their market share and to improve upon the profit margin. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಹೊಸ ಪ್ರೊಡ್ಯೂಸರ್ಸ್ ಇದ್ರೆ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆಕ್ಸೆಸ್ ತಗೊಳ್ಳಕ್ಕೆ ಈಸಿ ಆಗುತ್ತೆ. ಸೊ ದಟ್ಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಆಲ್ರೆಡಿ ಅವ್ರಿಗೆ ಆಕ್ಸೆಸ್ ಇದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆಕ್ಸೆಸ್ ಇದ್ರೆ ಆ ಮಾರ್ಕೆಟ್ ಶೇರ್ ಏನಿದೆ ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ GSP ಫಾರ್ ಇಂಡಿಯಾ. It allows India to integrate with the global value chain and hence with global markets. Obviously ನಮ್ಮ ಗ್ಲೋಬಲ್ ಮಾರ್ಕೆಟ್ ಚೇಂಜ್ ಏನಿದೆ ಈ ಜಾಗತಿಕ ಮಾರುಕಟ್ಟೆ ಏನಿದೆ ಆ ಗ್ಲೋಬಲ್ ಮಾರ್ಕೆಟ್ ಚೈನ್ ವೃದ್ಧಿ ಆಗುತ್ತೆ. ಸೊ ದಿಸ್ ಇಸ್ ಅಗೈನ್ ದಿ ಬೆನಿಫಿಟ್ ಆಫ್ GSP. ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ UNCTAD. ಸೊ UNCTAD ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ವಾಟ್ ಈಸ್ UNCTAD? ಇಟ್ ಈಸ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಅ ಪರ್ಮನೆಂಟ್ ಇಂಟರ್ ಗವರ್ನಮೆಂಟಲ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇನ್ 1964. 1964ರಲ್ಲಿ ಪರ್ಮನೆಂಟ್ ಇಂಟರ್ ಗವರ್ನಮೆಂಟಲ್ ಬಾಡಿ ಅಂದ್ರೆ ಒಂದು ಶಾಶ್ವತ ಅಂತರ್ ಸರ್ಕಾರದ ಒಂದು ಸಂಸ್ಥೆಯಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 1964ರಲ್ಲಿ UNCTAD ನ ಎಸ್ಟಾಬ್ಲಿಷ್ ಮಾಡುತ್ತೆ. It supports developing countries to access the benefits of the globalized economy more fairly and effectively. So ಇದರ ಮುಖಾಂತರ ಏನಾಗುತ್ತೆ ಅಂದ್ರೆ ಸೊ ಈ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಸೊ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಾಷ್ಟ್ರಗಳು ಈ ಗ್ಲೋಬಲೈಸ್ಡ್ ಎಕಾನಮಿ ಏನಿರುತ್ತೆ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನಿರುತ್ತೆ ಅಲ್ಲಿನ ಒಂದು ಮಾರ್ಕೆಟ್ ಶೇರ್ ನ ಪಡಿಲಿಕ್ಕೆ ಇದೊಂದು ಸಹಾಯ ಆಗುತ್ತೆ. ಸೊ ಇಟ್ ಹ್ಯಾಸ್ 194 ಮೆಂಬರ್ ನೇಷನ್. ಸೊ ಸದ್ಯಕ್ಕೆ ಆಸ್ ಆನ್ ಡೇಟ್ ಈ UNCTAD ಅಲ್ಲಿ 194 ಸದಸ್ಯ ರಾಷ್ಟ್ರಗಳನ್ನ ನಾವು ಕಾಣ್ಬೋದು. ಸೊ ಅಬೌಟ್ ಮೋಸ್ಟ್ ಫೇವರ್ಡ್ ನೇಷನ್ಸ್, ಸೊ ಇದರಲ್ಲಿ MFN ಅಂತ ಬರುತ್ತೆ. ಸೊ ಅದನ್ನ ನಾವು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಮೋಸ್ಟ್ ಫೇವರ್ಡ್ ನೇಷನ್ಸ್? As per the WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜನರಲ್ ಅಗ್ರಿಮೆಂಟ್ ಆನ್ tariffs and trades, MFN principle, each of the WTO member countries should treat all other members equally as most favored trading partners. For example,
ಇವಾಗ ಲೆಟ್ಸ್ ಸೇ ದೇರ್ ಆರ್ 10 ಕಂಟ್ರೀಸ್. ಸೊ 10 ರಾಷ್ಟ್ರಗಳನ್ನ ಮೋಸ್ಟ್ ಫೇವರ್ಡ್ ಕಂಟ್ರೀಸ್ ಅಂತ ಡಿಸೈಡ್ ಮಾಡಿದ್ರೆ ಈ 10 ರಾಷ್ಟ್ರಗಳನ್ನ ಒಂದೇ ರೀತಿಯಾಗಿ ಅವರು ಟ್ರೀಟ್ ಮಾಡಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಪಾರ್ಶಿಯಾಲಿಟಿ ಅಮಾಂಗ್ ದೀಸ್ ಕಂಟ್ರೀಸ್. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು WTO, though the term MFN suggests special treatment, it actually means non-discrimination. ಒಂದು ವಿಶೇಷವಾದ ಟ್ರೀಟ್ಮೆಂಟ್ ಅಂತ ಇದು ಔಟ್ಸೆಟ್ ಅಲ್ಲಿ ನಮ್ಗೆ ಹಂಗ ಅನ್ಸಿದ್ರು ಸೊ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇರಬಾರ್ದು. ಸೊ ಯಾವ್ದಾವ್ದು ಮೋಸ್ಟ್ ಫೇವರ್ಡ್ ನೇಷನ್ ಅಲ್ಲಿ ಬರುತ್ತೋ ಅದರಲ್ಲಿ ಸೊ ಈ ಡೆವಲಪ್ಡ್ ಕಂಟ್ರಿ ಏನಿರುತ್ತೆ, ಸೊ ಅಕಾರ್ಡಿಂಗ್ ಟು ಯುನೆಕ್ಟಾಡ್ ಯಾವುದೇ ತಾರತಮ್ಯವನ್ನ ಮಾಡಬಾರ್ದು ವಿತ್ ರೆಸ್ಪೆಕ್ಟ್ ಟು ಟ್ರೇಡ್ ರಿಲೇಷನ್ಸ್ ಅನ್ನೋದು ಇಟ್ ಈಸ್ ದಿ ಟೋಟಲ್ ಮೀನಿಂಗ್ ಆಫ್ ಮೋಸ್ಟ್ ಫೇವರ್ಡ್ ನೇಷನ್ಸ್. ಸೊ ವಿತ್ ದಿಸ್ ಲೆಟ್ಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ಸ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ತಾ ಬಂದ್ಬಿಡೋಣ. India has been entered into bilateral social security agreements with other countries in order to protect the interest of Indian professional skilled workers working abroad for the short durations and enhance the competitiveness of the Indian companies. ಇವಾಗ ಭಾರತ ದೇಶದಿಂದ US ಗೆ ಶಾರ್ಟ್ ಡ್ಯೂರೇಷನ್ ಗೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಬರೀ 1 ತಿಂಗಳಿಗೆ ಮಾತ್ರ ಜಾಬ್ಗೆ ಹೋಗ್ತಾ ಇರ್ತಾರೆ, ಅರ್ಥ ಆಯ್ತಲ್ವಾ? ಸೊ ಅವರ ಒಂದು ಇಂಟ್ರೆಸ್ಟ್ ನ ಸೆಕ್ಯೂರ್ ಮಾಡ್ಲಿಕ್ಕೆ ಸೊ ಇಂಡಿಯನ್ ಪ್ರೊಫೆಷನಲ್ಸ್ ಯಾರಿರ್ತಾರೆ ಮತ್ತೆ ಈ ಕೌಶಲ್ಯ ಭರಿತ ಈ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ಇಂಡಿಯಾ ಹ್ಯಾಸ್ ಕಮ್ ಅಪ್ ವಿತ್ ಸೋಷಿಯಲ್ ಸೆಕ್ಯೂರಿಟೀಸ್ ಅಗ್ರಿಮೆಂಟ್ ಅನ್ನೋದನ್ನ ಭಾರತ ಸ್ಟಾರ್ಟ್ ಮಾಡಿರುತ್ತೆ. ಸೊ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ಸ್ ಬ್ರಾಡ್ಲಿ ಪ್ರೊವೈಡ್ ದಿ ಫಾಲೋಯಿಂಗ್ 3 ಬೆನಿಫಿಟ್ಸ್. ಈ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಈ 3 ಅನುಕೂಲಗಳು ಅಥವಾ ಪ್ರಯೋಜನಗಳನ್ನ ಪ್ರೊವೈಡ್ ಮಾಡುತ್ತೆ. ಯಾರಿಗೆ? those who are willing to work in other countries. Number 1, avoiding making of double social security contributions by the worker. For example, ನಾನು ಮುಂಚೆನೆ ಹೇಳಿದಾಗೆ ಇಲ್ಲಿ ಯಾವುದೋ ಒಂದು ಕಂಪನಿ ಎ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವರು ಕಂಪನಿ ಬಿ ಗೆ ಮೈಗ್ರೇಟ್ ಆಗ್ತಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ PF ಅಂತಾನೆ ತಿಳ್ಕೊಳ್ಳೋಣ, ಪ್ರಾವಿಡೆಂಟ್ ಫಂಡ್ ಅಂತಾನೆ ತಿಳ್ಕೊಳ್ಳೋಣ. ಸೊ ಕಂಪನಿ ಎ ಅಲ್ಲಿ ಸ್ವಲ್ಪ ಪ್ರಾವಿಡೆಂಟ್ ಫಂಡ್ ಗೆ ಸ್ವಲ್ಪ ಕಾಂಟ್ರಿಬ್ಯೂಷನ್ಸ್ ಕಟ್ ಆಗ್ತಾ ಇರುತ್ತೆ. ಸೊ ಅದು ಇಲ್ಲೂ ಮತ್ತೆ ಎ ಮತ್ತೆ ಬಿ ಎರಡೂ ಕಂಪನೀಸ್ ಅಲ್ಲೂ ಕಟ್ ಆಗ್ಬಾರ್ದು, ಯಾವ್ದಾದ್ರು ಒಂದ್ ಕಡೆ ಮಾತ್ರ ಈ ಪ್ರಾವಿಡೆಂಟ್ ಫಂಡ್ ಗೆ ಅವರ ಕಾಂಟ್ರಿಬ್ಯೂಷನ್ ಕಟ್ ಆಗ್ಬೇಕು. ಸೊ ಈ ಸಲುವಾಗಿ ಈ ತರ ಅನೇಕ ಸೋಷಿಯಲ್ ಸೆಕ್ಯೂರಿಟೀಸ್ ಏನಿರುತ್ತೆ ಅದು ಡ್ಯೂಪ್ಲಿಕೇಟ್ ಆಗಬಾರ್ದು. ಇಟ್ ಶುಡ್ ಹ್ಯಾಪನ್ ಫ್ರಮ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸೋರ್ಸ್. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಬಲ್ ಸೊಸೈಟಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಸಹಾಯ ಮಾಡುತ್ತೆ. ಸೊ ದಟ್ ಈಸ್ ಎಂಪ್ಲಾಯೀಸ್ ಮೂವಿಂಗ್ ಫ್ರಮ್ ಎಂಪ್ಲಾಯ್ಮೆಂಟ್ ಟು ಎನಿ ಕಂಟ್ರಿ ವಿತ್ ವಿಚ್ there is an SSA are exempt from making social security contributions in the host country for a specific period. ಅಂದ್ರೆ ಯಾವ ರಾಷ್ಟ್ರದೊಂದಿಗೆ ನಮ್ಮ SSC ಇರುತ್ತೋ, ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಇರುತ್ತೋ, ಸೊ ಅಲ್ಲಿ ಅವರು ವರ್ಕ್ ಮಾಡಕ್ ಹೋದಾಗ ಈ ಹೋಸ್ಟ್ ಕಂಟ್ರಿ ಅಂದ್ರೆ ಯಾವ ದೇಶದಿಂದ ಅವರು ಬೇರೊಂದು ದೇಶಕ್ಕೆ ಹೋಗಿರ್ತಾರೋ ಸೊ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಕಟ್ ಆಗೋದಿಲ್ಲ, provided they continue to make social security contributions in their ಹೋಮ್ ಕಂಟ್ರೀಸ್. ಅಂದ್ರೆ ಅವರು ಹೋಮ್ ಕಂಟ್ರೀಸ್ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಇದ್ರೆ, ಅಂದ್ರೆ ಯಾವ್ದಾದ್ರು ಒಂದ್ ಕಡೆ ಮಾಡ್ಬೇಕು, ಇಲ್ಲ ಎ ಕಂಟ್ರಿ ಅಥವಾ ಬಿ ಕಂಟ್ರಿ. ಸೊ ಇಫ್ ಐ migrate from A to B, either the social security contribution should be cut from country A or country B. So it should not be cut from both the countries. So that is the first advantage of social security agreement. So second benefit ಏನು ಅಂದ್ರೆ easy remittance of benefits. So this allows employees who have been receiving social security benefits in their host country to export the benefits to their home country. For example, ನಾನು US ಅಲ್ಲಿ ವರ್ಕ್ ಮಾಡಿದ್ದೀನಿ, ಸೊ ನನಗೆ ಸೋಷಿಯಲ್ ಸೆಕ್ಯೂರಿಟಿ ಇಷ್ಟೊಂದು ಅಮೌಂಟ್ ಅಕ್ಯುಮುಲೇಟ್ ಆಗಿದೆ. ಸೊ ಈ ಅಕ್ಯುಮುಲೇಟೆಡ್ ಅಮೌಂಟ್ ನಾನು ಮದರ್ ಕಂಟ್ರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದು. ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಈಸಿ ರೆಮಿಟೆನ್ಸ್ ಆಫ್ ಬೆನಿಫಿಟ್ಸ್ ಅಂತ ಕರಿತೀವಿ. So they can transfer that to their home country or to their beneficiaries on retirement or completion of their work in the host country. So ಆ host countryಯಲ್ಲಿ ಅವರ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಅವರು ಹೋಮ್ ಕಂಟ್ರಿಗೆ ಅಥವಾ ಅದರ ಬೆನಿಫಿಷಿಯರೀಸ್ಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ದಿಸ್ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಅಡ್ವಾಂಟೇಜ್ ಆಫ್ ದಿ ಸೇಮ್. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಅಡ್ವಾಂಟೇಜ್, ಅಗ್ರಿಗೇಟಿಂಗ್ ದಿ ಕಾಂಟ್ರಿಬ್ಯೂಷನ್ ಪೀರಿಯಡ್. So in 2 countries to prevent loss of benefits. So under the totalization of the benefits clause, the period of service rendered by an employee in a foreign country is counted for deciding the
eligibility for benefits. For example, as I told you, I'll take the same example here. ನಾನು ಕಂಪನಿ ಎ ಇಂದ ಕಂಪನಿ ಬಿ ಬೇರೆ ದೇಶಕ್ಕೆ ಮೈಗ್ರೇಟ್ ಆಗಿರ್ತೀನಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಕಂಪನಿ ಬಿ ಅಲ್ಲಿ ನಾನು 2 ವರ್ಷ ನಾನು ವರ್ಕ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಗ್ರಾಟ್ಯುಟಿ ತಗೋಬೇಕು. ಸೊ ಇವಾಗ ಗ್ರಾಟ್ಯುಟಿ ಅಂತ ಇರುತ್ತೆ ಒಂದು ಕಂಪನಿಯಲ್ಲಿ. ಲೆಟ್ಸ್ ಸೇ ಆ ಗ್ರಾಟ್ಯುಟಿ ತಗೊಳಕ್ಕೆ ನಾನು 5 years ಕಂಪಲ್ಸರಿ ವರ್ಕ್ ಮಾಡಲೇಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ನಾನು ಕಂಪನಿ ಎ ಅಲ್ಲಿ 3 ವರ್ಷ ವರ್ಕ್ ಮಾಡಿದ್ದೀನಿ, ಕಂಪನಿ ಬಿ ಅಲ್ಲಿ 2 years ಅಂದ್ರೆ ಬೇರೆ ರಾಷ್ಟ್ರದಲ್ಲಿ 2 ವರ್ಷ ವರ್ಕ್ ಮಾಡಿದ್ದೀನಿ. ಸೊ ಇವಾಗ ನಾನು ಗ್ರಾಟ್ಯುಟಿ ತಗೊಳ್ಳಕ್ಕೆ ನಾನು 5 years ಕಂಪಲ್ಸರಿ ವರ್ಕ್ ಮಾಡಿರ್ಲೇಬೇಕು. ಸೊ ಈ ಟೈಮ್ ಅಲ್ಲಿ ನಾವು ಎಲ್ಲಿ ಬೇರೆ ದೇಶದಲ್ಲಿ ವರ್ಕ್ ಮಾಡಕ್ ಹೋಗ್ತಾ ಇದೀವೋ ಆ ದೇಶದೊಂದಿಗೆ ನಮ್ಗೆ SSA ಇದ್ರೆ, ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಇದ್ರೆ, ಅಲ್ಲಿ ನಾನು ವರ್ಕ್ ಮಾಡಿರ್ತಕ್ಕಂತ 2 ವರ್ಷ ಕೂಡ ನನ್ನ ಸರ್ವಿಸ್ಗೆ ಆಡ್ ಆಗುತ್ತೆ. ಸೊ ಇದರಿಂದ ನನಗೆ ಗ್ರಾಟ್ಯುಟಿಗೆ ಬೇಕಾಗಿರ್ತಕ್ಕಂತ 5 years ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದರಿಂದ ವಿ ವಿಲ್ ಬಿ ನಾಟ್ ಡಿವೈಡ್ ಆಫ್ ದಿ ಬೆನಿಫಿಟ್ಸ್. ಈ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಏನಿರುತ್ತೆ ಅದನ್ನ ನಾವು ಬಿಟ್ಕೊಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ಈಸಿಯಾಗಿ ಪಡಿಬಹುದು. ಸೊ ದಿಸ್ ಇಸ್ ದಿ ಥರ್ಡ್ ಅಡ್ವಾಂಟೇಜ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್. The agreement will also provide for disability insurance benefits. So ಏನಾದರೂ ಡಿಸಬಿಲಿಟೀಸ್ ಇದ್ರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ ಟು ಇಂಡಿಯನ್ ನ್ಯಾಷನಲ್ಸ್ ವರ್ಕಿಂಗ್ ಅಬ್ರಾಡ್. ಸೊ ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಕ್ಕಂಥ ಇಂಡಿಯನ್ ನ್ಯಾಷನಲ್ಸ್ ಗೆ ಬೆನಿಫಿಟ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಆಸ್ ಆನ್ ಡೇಟ್ ಇಂಡಿಯಾ ಹ್ಯಾಸ್ ಸೈನ್ಡ್ SSAs ವಿತ್ 18 countries. ಸೊ ಇದುವರೆಗೂ ಭಾರತ ರಾಷ್ಟ್ರ 18 ರಾಷ್ಟ್ರಗಳೊಂದಿಗೆ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ನ ಸಹಿ ಮಾಡಿರುತ್ತೆ. So with this, let's get into the article number 5. New crypto bill seeks to ban private players. So ಈ ಒಂದು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಏನಿದೆ, ಸೊ ಅದಕ್ಕೆ ಬರ್ತಕ್ಕಂತ ಈ ಪ್ರೈವೇಟ್ ಪ್ಲೇಯರ್ಸ್ ಏನಿದೆ. ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಸೊ ಇಟ್ ಈಸ್ ನಾಟ್ ಅಂಡರ್ ಎನಿ ರೆಗ್ಯುಲೇಷನ್ಸ್ ಲೈಕ್ ಅವರ್ RBI. ಸೊ RBI ಇವಾಗ ನೋಟ್ ಪ್ರಿಂಟ್ ಮಾಡ್ಬೇಕಂದ್ರೆ RBI ಮಾಡ್ಬೇಕು, ಯಾರು ಕೂಡ ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಕ್ರಿಪ್ಟೋ ಕರೆನ್ಸಿನ ಯಾರು ಬೇಕಾದ್ರೂ ಜನರೇಟ್ ಮಾಡ್ಬೋದು. ಸೊ ಅದರಿಂದ ಈ ಒಂದು ಪ್ರೈವೇಟ್ ಪ್ಲೇಯರ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒಂದು ಹೊಸದಾದ ಕ್ರಿಪ್ಟೋ ಬಿಲ್ ನ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿ ಯೂನಿಯನ್ ಗವರ್ಮೆಂಟ್ ವಿಲ್ ಇಂಟ್ರೊಡ್ಯೂಸ್ ಅ ಬಿಲ್ ಟು ರೆಗ್ಯುಲೇಟ್ ಕ್ರಿಪ್ಟೋ ಕರೆನ್ಸಿ ಅಂಡ್ ಅಸ್ಟೆನ್ಸಿಬಲ್ ಬ್ಯಾನ್ ಆನ್ ಆಲ್ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ. ಸೊ ಈ ಖಾಸಗಿ ಕ್ರಿಪ್ಟೋ ಕರೆನ್ಸಿಗಳು ಏನಿದಾವೆ ಸೊ ಅದನ್ನೆಲ್ಲ ಬ್ಯಾನ್ ಮಾಡ್ಲಿಕ್ಕೆ ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡಲಿದೆ, ಅಲಾಂಗ್ ವಿತ್ 25 ಅದರ್ ಪೀಸಸ್ ಆಫ್ ಲೆಜಿಸ್ಲೇಷನ್. ಸೊ ಇದರೊಂದಿಗೆ ಇನ್ನೊಂದು 25 ಕಾನೂನುಗಳನ್ನ ಇದಕ್ಕೆ ಕುರಿತಾಗಿ ಮಾಡಲು ಒಂದು ಬಿಲ್ ನ ಪ್ರಪೋಸ್ ಮಾಡ್ತಾ ಇದೆ. ಸೊ ಇನ್ ದಿ ವಿಂಟರ್ ಸೆಷನ್, ಸೊ ಈ ಒಂದು ಚಳಿಗಾಲದ ಅಧಿವೇಶನ ಏನಿದೆಯಲ್ವಾ ಆಫ್ ದಿ ಪಾರ್ಲಿಮೆಂಟ್ ದಟ್ ಬಿಗನ್ಸ್ ಆನ್ November 29. ಸೊ ನವೆಂಬರ್ 29ರಂದು ಶುರುವಾಗ್ತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ಕ್ರಿಪ್ಟೋ ಕರೆನ್ಸಿಯ ಈ ಖಾಸಗಿ ಒಂದು ಪ್ಲೇಯರ್ಸ್ ಏನಿರ್ತಾರೆ ಅದನ್ನ ಬ್ಯಾನ್ ಮಾಡೋದು, ಅದ್ರ ಜೊತೆಗೆ 25 ಹೊಸ ಕಾನೂನುಗಳು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ಟೇಬಲ್ ಮಾಡ್ಲಿಕ್ಕೆ they are preparing a bill. The Cryptocurrency and Regulation of Office Digital Currency Bill 2021, which is yet to be officially approved by the cabinet. So ಆ ಬಿಲ್ ನ ನಾವ್ ಏನಂತ ಕರಿತೀವಿ ಅಂದ್ರೆ Cryptocurrency and Regulation of Official Digital Currency Bill 2021 ಅಂತ ಕರಿತೀವಿ. ಬಟ್ ಈ ಬಿಲ್ yet to be officially approved by the cabinet. So cabinet ಇಂದ ಇದು ಅಧಿಕೃತವಾಗಿ ಅಪ್ರೂವ್ ಆಗೋದು ಇನ್ನೂ ಬಾಕಿ ಇದೆ. Seeks to create a facilitative framework for creation of official digital currency to be issued by the RBI. ಸೊ ಭಾರತ ಸರ್ಕಾರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನ್ ಕರಿತೀವಿ, ಅದರ ಮುಖಾಂತರನೇ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿನ ಅನೌನ್ಸ್ ಮಾಡ್ಲಿಕ್ಕೆ ಈ ಬಿಲ್ ಅಲ್ಲಿ ತಯಾರಿಯನ್ನ ಮಾಡಲಾಗ್ತಾ ಇದೆ. ದಿ ಸೆಂಟ್ರಲ್ ಬ್ಯಾಂಕ್ ಇಸ್ ಲುಕಿಂಗ್ ಅಟ್ ಲಾಂಚಿಂಗ್ ಅ ಪೈಲಟ್ ಪ್ರಾಜೆಕ್ಟ್ ಫಾರ್ ಅನ್ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಸೂನ್. ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ಒಂದು ಪೈಲಟ್ ಪ್ರಾಜೆಕ್ಟ್ ಅಂದ್ರೆ ಒಂದು ಸ್ಯಾಂಪಲ್ ಪ್ರಾಜೆಕ್ಟ್ ಅನ್ನದೇ ಆದ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ನ ಪ್ಲಾನ್ ಮಾಡ್ತಾ ಇದೆ. ದಿ ಬಿಲ್ ಆಲ್ಸೋ ಸೀಕ್ಸ್ ಟು ಪ್ರಾಹಿಬಿಟ್ ಆಲ್ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸೀಸ್ ಇನ್ ಇಂಡಿಯಾ. However, it allows for certain exceptions to promote the underlying technologies of cryptocurrency and its use. ಅಂದ್ರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬರ್ತಕ್ಕಂತ ಕೆಲವೊಂದು ಟೆಕ್ನಾಲಜಿ ಏನಿರ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಈ ತರ ಟೆಕ್ನಾಲಜೀಸ್ ನ ಬಿಕಾಸ್ ದೇ ಆರ್ ಹೈಲಿ ಬೆನಿಫಿಷಿಯಲ್. ಸೊ ಇದನ್ನ ವೇರಿಯಸ್ ಸ್ಕೀಮ್ಸ್ ಆಫ್ ಇಂಡಿಯಾದಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಎಲ್ಲಾ ಟೆಕ್ನಾಲಜಿನ ಸ್ವಲ್ಪ ಇಟ್ ಅಲೋಸ್ ಫಾರ್ ಸರ್ಟನ್ ಎಕ್ಸೆಪ್ಷನ್. ಸೊ ಈ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಅದ್ ಬಿಟ್ಟು ಈ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ ಏನಿರುತ್ತೆ ಸೊ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಸೊ ದೇ ಆರ್ ಕಮಿಂಗ್ ಅಪ್ ವಿತ್ ಅ ಬಿಲ್ ಇನ್ ದಿ ನೆಕ್ಸ್ಟ್ ವಿಂಟರ್ ಸೆಷನ್. So with this, let's get into the article number 6. DAC approves AK-203 deal with Russia, that is Defense Acquisition Council. AK-203 ರಷ್ಯಾದೊಂದಿಗೆ AK-203 deal ನ ಅಪ್ರೂವ್ ಮಾಡಿದೆ. The Defense Acquisition Council, which met under the chairmanship of Defense approved
a long pending deal for the manufacture of 6,71 lakh AK-203. 6.71 lakh is not money. This is number of AK-203 rifles. So e rifles na manufacture ಮಾಡ್ಲಿಕ್ಕೆ this was a long pending ಒಂದು agreement ಆಗಿರುತ್ತೆ. Finally ಇದು approve ಆಗಿರುತ್ತೆ. So with Russia. The two countries had signed the intergovernmental agreement in February 2019. So 2019ರಲ್ಲಿ ಎರಡು ಸರ್ಕಾರಗಳ ಮಧ್ಯೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. So following which joint venture, so ಈ ಒಂದು joint venture ಆದ್ಮೇಲೆ Indo-Russian Rifles Private Limited was set up at Korwa in Uttar Pradesh. So ಈ ಒಂದು agreement ಆದ್ಮೇಲೆ so ಎರಡು ರಾಷ್ಟ್ರಗಳು ಒಂದು ಜಾಯಿಂಟ್ ವೆಂಚರ್ ಅಲ್ಲಿ Indo-Russian Rifles Private Limited ಅನ್ನೋದನ್ನ ಕೋರ್ವಾ ಪ್ರದೇಶದ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೈಫಲ್ಸ್. ಸೊ ಈ ಒಂದು ರೈಫಲ್ಸ್ ನ ತಯಾರಿ ಮಾಡ್ಲಿಕ್ಕೆ. ದಿ ಜಾಯಿಂಟ್ ವೆಂಚರ್ ಇಸ್ ಬಿಟ್ವೀನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್, ಅದನ್ನ OFB ಅಂತ ಕರಿತೀವಿ, ಫ್ರಮ್ ದಿ ಇಂಡಿಯನ್ ಸೈಡ್. ಸೊ ಭಾರತದ ಕಡೆಯಿಂದ OFB ಮತ್ತೆ ರೋಸ್ಬೊರಾನ್ ಎಕ್ಸ್ಪೋರ್ಟ್ ಅಂಡ್ ಕಲೌಸ್ನಿಕೋವ್ ಆನ್ ದಿ ರಷ್ಯನ್ ಸೈಡ್. ಸೊ ರಷ್ಯನ್ ಸೈಡ್ ಇಂದ ಸೊ ಈ ರೋಬೊಸಾನ್ ಎಕ್ಸ್ಪೋರ್ಟ್ ಅನ್ನೋ ಒಂದು ಎರಡರ ಮಧ್ಯೆ ಒಂದು ಅಗ್ರಿಮೆಂಟ್ ಅಥವಾ ಜಾಯಿಂಟ್ ವೆಂಚರ್ ಆಗಿರುತ್ತೆ. ಅನದರ್ ಡೀಲ್ ಲೈಕ್ಲಿ ಟು ಮೇಕ್ ಪ್ರೋಗ್ರೆಸ್ ಇಸ್ ಫಾರ್ IGLA-S. ಸೊ ಇದುವರೆಗೂ ನಾವು ಮಾತಾಡಿದ್ದು AK-203 ರೈಫಲ್ಸ್ ಬಗ್ಗೆ. ಸೊ ದಿಸ್ ಇಸ್ ಸಮಥಿಂಗ್ ಎಲ್ಸ್. ಸೊ ಅನದರ್ progress. So this progress we are talking with respect to IGLA-S. This is very short range air defense system. So ಇದೊಂದು short range air defense system ಆಗಿರುತ್ತೆ. The KA-226T utility helicopter deal is unlikely to be cleared. So IGLA-S ಒಂದು, ಅದಾದ್ಮೇಲೆ KA-226T utility helicopter deal ಒಂದು. So all these deals with Russia itself. So one is rifles, one is IGLA-S, other one is helicopters. So ಅದಾದ್ಮೇಲೆ DAC approved a proposal for the procurement of GSAT-7C communication satellite for the Indian Air Force at the cost of 2,236 crore. So 2,236 ಕೋಟಿ ವೆಚ್ಚದಲ್ಲಿ ಒಂದು GSAT-7C ಕಮ್ಯುನಿಕೇಶನ್ ಸ್ಯಾಟಲೈಟ್ ನ ಕೂಡ ಇಂಡಿಯನ್ ಏರ್ ಫೋರ್ಸ್ ಗೆ ರಷ್ಯಾದಿಂದ ನಾವು ಪ್ರಕ್ಯೂರ್ ಮಾಡಲಿದ್ದೇವೆ. ಸೊ ಇಂಡಕ್ಷನ್ ಆಫ್ GSAT-7C satellite and ground hubs for software defined radios will enhance the ability of armed forces communication beyond the line of sight among one another in all circumstances in the secure mode. So ಈ ಕಮ್ಯುನಿಕೇಶನ್ ಏನಿರುತ್ತೆ ಆರ್ಮ್ಡ್ ಫೋರ್ಸಸ್ ಮಧ್ಯೆ ಒಂದು ರೇಡಿಯೋ ಕಮ್ಯುನಿಕೇಶನ್ ಏನಿರುತ್ತೆ, ಸೊ ಅದು ಈ GSAT-7C ಇಂಪ್ಲಿಮೆಂಟ್ ಆದ್ಮೇಲೆ ಇನ್ನೂ ಬಹಳಷ್ಟು ಚೆನ್ನಾಗಿ ವೃದ್ಧಿ ಆಗಲಿದೆ. ಸೊ ದಿಸ್ ಆರ್ ಆಲ್ ದಿ ಪಿಕ್ಚರ್ಸ್ ದಟ್ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ IGLA. ಸೊ IGLA ಇಸ್ ದಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿರುತ್ತೆ. ಅದಾದ್ಮೇಲೆ ದಿಸ್ ಇಸ್ ಹೌ AK-203 ಲುಕ್ಸ್ ಲೈಕ್, ಅಂಡ್ ದಿಸ್ ಇಸ್ KA-226 T ಹೆಲಿಕಾಪ್ಟರ್ ಆಗಿರುತ್ತೆ. ಸೊ ಈ ಮೂರನ್ನ ನಾವು ರಷ್ಯಾದ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. So with this, let's get into the article number 7, Agricultural Price Commission for Increasing Food Grain Procurement. So ಆಹಾರ ಧಾನ್ಯಗಳ ಒಂದು ಪ್ರಕ್ಯೂರ್ಮೆಂಟ್ ಏನಿದೆ ಅದು ಜಾಸ್ತಿ ಮಾಡ್ಲಿಕ್ಕೆ ಸೊ ಈ ಒಂದು ಸುದ್ದಿ ಆಗಿರುತ್ತೆ. So this article is related to Government of Karnataka. The Karnataka Agricultural Price Commission has recommended the state government to seek permission from the Center for Increasing Procurement of Quantity of Food Grains under MSP for distribution at subsidies price under the public distribution system. See, public distribution system ಏನಿದೆ ಅಲ್ವಾ, ಸೊ ಈ ದಿ ರೇಷನ್ ಕಾರ್ಡ್ ಅಲ್ಲಿ ನಾವೇನು ಸರ್ಕಾರ ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ, ಸೊ ಈ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಸಬ್ಸಿಡೈಸ್ಡ್ ಪ್ರೈಸ್ ಅಲ್ಲಿ ಏನು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಅಥವಾ ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಇನ್ನೂ ಹೆಚ್ಚು ಫುಡ್ ಗ್ರೈನ್ ಸೆಂಟರ್ ಇಂದ ನಾವು ತರಿಸ್ಕೊಳ್ಬೇಕು ಅಂತ ಒಂದು ಪ್ರಪೋಸಲ್ ನ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಸ್ಟೇಟ್ ಗವರ್ನಮೆಂಟ್ ಗೆ ರೆಕಮೆಂಡ್ ಮಾಡಿರುತ್ತೆ. ದಿ ಸ್ಟೇಟ್ ನೀಡ್ಸ್ ಅಬೌಟ್ 20 lakh tons ಆಫ್ ರೈಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಅಂಡರ್ PDC. ಸೊ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ 20 ಲಕ್ಷ ಟನ್ಸ್ ಆಫ್ ರೈಸ್ ನಮ್ಗೆ ಬೇಕಾಗುತ್ತೆ ಫಾರ್ ಇಟ್ಸ್ ಬೆನಿಫಿಷಿಯರೀಸ್ ಅಟ್ ದಿ ರೇಟ್ ಆಫ್ 3 per kg. ಅಂದ್ರೆ ಒಂದು ಕೆಜಿಗೆ 3 ರೂಪಾಯಿ ಇವಾಗ ಏನ್ ಬೆಲೆ ಇದೆ, ಸೊ ಆ ಬೆಲೆಯಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ 20 ಲಕ್ಷ ಟನ್ ಬೇಕಾಗಿರುತ್ತೆ. ಕರೆಂಟ್ಲಿ ಸೆಂಟರ್ ಹ್ಯಾಸ್ ಫಿಕ್ಸ್ ದಿ ಕ್ಯಾಪ್ ಆಫ್ ಪ್ರಕ್ಯೂರ್ಮೆಂಟ್ ಅಟ್ 5 lakh tons ಓನ್ಲಿ. ಸೊ ಸದ್ಯಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಮ್ಯಾಕ್ಸಿಮಮ್ ಸೀಲಿಂಗ್ ಕೆಪಾಸಿಟಿ ಎಷ್ಟು ಅಂದ್ರೆ 5 lakh tons ಮಾತ್ರ ಇದು
ಅಪ್ರೂವ್ ಮಾಡಿರುತ್ತೆ. ಸೊ KAPC ಅಂದ್ರೆ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಚೇರ್ಮನ್ ಹನುಮಂತಗೌಡ ಬಾಲಗುರ್ಕಿ ಸಬ್ಮಿಟೆಡ್ ದಿ ರಿಪೋರ್ಟ್ ಫಾರ್ ದಿ ಇಯರ್ 21-22. ಸೊ 2021-22ನೇ ಸಾಲಿನ ಒಂದು ವರದಿಯನ್ನ KPSC ಚೇರ್ಮನ್ ಸಬ್ಮಿಟ್ ಮಾಡಿರ್ತಾರೆ ಆನ್ ದಿ ಗ್ರೌಂಡ್ ರಿಯಾಲಿಟಿ ಆಫ್ ಕ್ರಾಪ್ ಪ್ರೊಡ್ಯೂಸ್, ಪ್ರೈಸಿಂಗ್ ಅಂಡ್ ಮಾರ್ಕೆಟಿಂಗ್ ಇನ್ ದಿ ಸ್ಟೇಟ್ ಟು ಚೀಫ್ ಮಿನಿಸ್ಟರ್. ಸೊ ಮುಖ್ಯಮಂತ್ರಿಗಳಿಗೆ ಸೊ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಾಗಿರ್ಬೋದು ಅಥವಾ ಪ್ರೈಸಿಂಗ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಎಲ್ಲಾ ಡೀಟೇಲ್ಸ್ ನ KAPC ಚೇರ್ಮನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ KAPC ಚೇರ್ಮನ್ ಯಾರು ಅಂತ ಕೇಳ್ಬೋದು. ಸೊ ಹನುಮಂತಗೌಡ ಬಲಗುರ್ಕಿ ಅವರು ಸೊ ಎಲ್ಲ ರಿಪೋರ್ಟ್ ನ ಚೀಫ್ ಮಿನಿಸ್ಟರ್ ಗೆ ಸಬ್ಮಿಟ್ ಮಾಡಿರ್ತಾರೆ. ಸೊ ಇಟ್ಸ್ ಅದರ್ ಮೇಜರ್ ರೆಕಮೆಂಡೇಶನ್ಸ್ ಇನ್ಕ್ಲೂಡ್ ಪ್ರಾವಿಷನ್ಸ್ ಟು ಸಬ್ಸಿಡೀಸ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್. ಸೊ ಈ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಸೊ ಅದು ಮೇ ಬಿ ಫಾರ್ ಕಲ್ಟಿವೇಶನ್ ಇರ್ಬೋದು, ಟ್ರಾಕ್ಟರ್ಸ್ ಇರ್ಬೋದು, ಸೋವಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಆ ಎಲ್ಲಾ ಎಕ್ವಿಪ್ಮೆಂಟ್ಸ್ ನ ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ಕೊಡೋದಕ್ಕೆ. ಫಾರ್ ಎಕ್ಸಾಂಪಲ್ 90%, 75% and 50% ರೆಸ್ಪೆಕ್ಟಿವ್ಲಿ ಫಾರ್ ಸ್ಮಾಲ್, ಮಾರ್ಜಿನಲ್, ಮೀಡಿಯಂ ಫಾರ್ಮರ್ಸ್. ಅಂದ್ರೆ ಸ್ಮಾಲ್ ಫಾರ್ಮರ್ಸ್ ಗೆ 90% ಸಬ್ಸಿಡಿ, ಮಾರ್ಜಿನಲ್ ಫಾರ್ಮರ್ಸ್ ಗೆ 75% ಸಬ್ಸಿಡಿ ಅಂಡ್ ಮೀಡಿಯಂ ಫಾರ್ಮರ್ಸ್ ಗೆ 50% ಬಿಗ್ ಫಾರ್ಮರ್ಸ್ ಗೆ 50% ಸಬ್ಸಿಡಿಯಲ್ಲಿ. ಸಿ ಸ್ಮಾಲ್ ಅಂಡ್ ಮಾರ್ಜಿನ್ ಗೆ 90%, ಮೀಡಿಯಂ ಫಾರ್ಮರ್ಸ್ ಗೆ 75%, ಬಿಗ್ ಫಾರ್ಮರ್ಸ್ ಗೆ 50% ಸಬ್ಸಿಡಿಯಲ್ಲಿ ಕೊಡ್ಲಿಕ್ಕೆ ಇದು ಪ್ರಪೋಸ್ ಮಾಡಿರುತ್ತೆ. ದ GST ಲೆವಿಡ್ ಆನ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಮಸ್ಟ್ ಆಲ್ಸೋ ಬಿ ರೆಡ್ಯೂಸ್. ಸೊ ಒಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದ್ರ ಮೇಲೆ ಬರ್ತಕ್ಕಂಥ GST ಏನಿರುತ್ತೆ ಅದನ್ನು ಕೂಡ ರಿಡ್ಯೂಸ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡಿರುತ್ತೆ ದಿಸ್ ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್. So with this, let's go to the 8th article. PM chairs 39th Pragati interaction. So ಇದರಲ್ಲಿ ಪ್ರಗತಿ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಬೇಕು. So Prime Minister Narendra Modi chaired a meeting of 39th Pragati based ICT based multimodal platform for proactive governance and timely implementation involving center and state government. So center and state government involvement ಅಲ್ಲಿ ಈ timely implementation ಸಮಯಕ್ಕೆ ಸರಿಯಾಗಿ ಈ ಒಂದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಆಗೋದಕ್ಕೆ. ಸೊ ಈ ಒಂದು ಪ್ರಗತಿ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಈ ಪ್ರಗತಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಪ್ರಗತಿ ಅಂದ್ರೆ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. So it is a platform which enables the Prime Minister to discuss issues with concerned center and state officials with full information and latest visuals of the ground level situation. Andre it is the direct interaction between the Prime Minister and the officials of ಸೆಂಟರ್ ಅಂಡ್ ಸ್ಟೇಟ್, ಕೇಂದ್ರ ಮತ್ತು ರಾಜ್ಯದ ಈ ಅಫಿಷಿಯಲ್ಸ್ ಏನಿರ್ತಾರೆ ಇವರು ಮತ್ತು ಪ್ರಧಾನ ಮಂತ್ರಿಗಳ ನಡುವೆ ಆಗ್ತಕ್ಕಂತ ಒಂದು ಡೈರೆಕ್ಟ್ ಕಮ್ಯುನಿಕೇಶನ್ ಆಗಿರುತ್ತೆ. ಸೊ ಅದನ್ನ ನಾವು ಪ್ರಗತಿ ಅಂತ ಕರಿತೀವಿ. ಇಲ್ಲಿ ಯಾವುದೇ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಪೊಲಿಟಿಷಿಯನ್ಸ್, ಈ ಮಂತ್ರಿಗಳು ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ಪೊಲಿಟಿಷಿಯನ್ಸ್ ಯಾವುದೇ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇನ್ ದಿ ಪ್ರಗತಿ ಪ್ರೋಗ್ರಾಮ್. ಸೊ ಇಟ್ ವಾಸ್ ಲಾಂಚ್ಡ್ ಇನ್ 2015. ಸೊ ಇದನ್ನ 2015ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇಟ್ ಈಸ್ 3-tier ಸಿಸ್ಟಮ್. ಸೊ ಇದನ್ನ 3 ಹಂತದ ಸಿಸ್ಟಮ್ ಅಂತ ಕರಿತೀವಿ. ಒಂದು PMO ಪ್ರೈಮ್ ಮಿನಿಸ್ಟರ್ ಆಫೀಸ್, ಇನ್ನೊಂದು ಯೂನಿಯನ್ ಗವರ್ನಮೆಂಟ್ ಸೆಕ್ರೆಟರೀಸ್ ಇರ್ತಾರೆ, ಅದಾದ್ಮೇಲೆ ಚೀಫ್ ಸೆಕ್ರೆಟರೀಸ್ ಆಫ್ ದಿ ಸ್ಟೇಟ್ಸ್ ಇರ್ತಾರೆ. ಸೊ 3 ಸೆಕ್ಟರ್ ಅಲ್ಲಿ ಇದರ ಇನ್ವಾಲ್ವ್ಮೆಂಟ್ ಇರುತ್ತೆ. ದಿ 3 ಆಬ್ಜೆಕ್ಟಿವ್ಸ್ ಆಫ್ ಪ್ರಗತಿ, ಪ್ರಗತಿಯ 3 ಪ್ರಮುಖ ಗುರಿಗಳು ಯಾವ್ದು ಅಂದ್ರೆ ಗ್ರಿವೆನ್ಸ್ ರಿಟ್ರೆಸಲ್ ಅಂದ್ರೆ ಕುಂದುಕೊರತೆಗಳನ್ನ ಅದನ್ನ ಸಾಲ್ವ್ ಮಾಡೋದು, ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದು, ಮತ್ತೆ ಪ್ರಾಜೆಕ್ಟ್ ಮಾನಿಟರಿಂಗ್. ಸೊ ಯಾವ್ದಾದ್ರು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದ್ರೆ ಅದನ್ನ ಮಾನಿಟರ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ದಿ ಪ್ರಗತಿ ಪ್ಲಾಟ್ಫಾರ್ಮ್ ಯುನಿಕ್ಲಿ ಬಂಡಲ್ಸ್ 3 ಲೇಟೆಸ್ಟ್ ಟೆಕ್ನಾಲಜಿ. ಸೊ ಇದರಲ್ಲಿ 3 ಪ್ರಮುಖ ಟೆಕ್ನಾಲಜೀಸ್ ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಒಂದು ಡಿಜಿಟಲ್ ಡೇಟಾ ಮ್ಯಾನೇಜ್ಮೆಂಟ್, ಇನ್ನೊಂದು ವಿಡಿಯೋ ಕಾನ್ಫರೆನ್ಸಿಂಗ್, ಇನ್ನೊಂದು ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ. ಸೊ ಈ 3 ತಂತ್ರಜ್ಞಾನಗಳನ್ನ ಈ ಪ್ರಗತಿ ಒಂದು ಕಾರ್ಯಕ್ರಮದಲ್ಲಿ ಯೂಸ್ ಮಾಡಲಾಗಿರುತ್ತೆ. ಇಟ್ ಪ್ರಮೋಟ್ಸ್ ಕೋಆಪರೇಟಿವ್ ಫೆಡರಲಿಸಮ್ ಅಂಡ್ ಇಟ್ ಬ್ರಿಂಗ್ಸ್ ಆನ್ ಒನ್ ಪ್ಲಾಟ್ಫಾರ್ಮ್ ಸೆಕ್ರೆಟರೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಚೀಫ್ ಸೆಕ್ರೆಟರೀಸ್ ಆಫ್ ದಿ ಸ್ಟೇಟ್. ಸೊ ಒಂದೇ ಒಂದು ಕಾಮನ್ ವೇದಿಕೆ ಮೇಲೆ ಸೆಕ್ರೆಟರೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಚೀಫ್ ಸೆಕ್ರೆಟರೀಸ್ ಆಫ್ ದಿ ಸ್ಟೇಟ್, ಸೊ ಎಲ್ಲರೂ ಒಟ್ಟಿಗೆ ಒಂದು ವೇದಿಕೆಯ ಮೇಲೆ ಕಾಣಿಸ್ಕೊಳ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇಟ್ ಈಸ್ ಅ ರೋಬೋಟ್ ಸಿಸ್ಟಮ್ ಫಾರ್ ಬ್ರಿಂಗಿಂಗ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ವಿತ್ ರಿಯಲ್ ಟೈಮ್ ಪ್ರೆಸೆನ್ಸ್ ಅಂಡ್ ಎಕ್ಸ್ಚೇಂಜ್ ಅಮಾಂಗ್ ದಿ ಕೀ ಸ್ಟೇಕ್ ಹೋಲ್ಡರ್ಸ್. ಸೊ ಇದರಲ್ಲಿ ಟ್ರಾನ್ಸ್ಪರೆನ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಪರೆನ್ಸಿ ಮತ್ತೆ ಎಲೆಕ್ಟ್ರಾನಿಕ್ ಅಕೌಂಟಬಿಲಿಟಿ, ಸೊ ಎರಡನ್ನು ಎನ್ಶ್ಯೂರ್ ಮಾಡ್ಲಿಕ್ಕೆ ಅಂದ್ರೆ ಒಂದು ರಿಯಲ್ ಟೈಮ್ ಅಲ್ಲಿ ಎನ್ಶ್ಯೂರ್ ಮಾಡ್ಲಿಕ್ಕೆ ಇದು ಸಹಾಯ ಆಗುತ್ತೆ. However, the direct interaction of the PM with the state secretaries without involving the
political executives of the state is undermining the state political executive. So ನಾನು ಮುಂಚೆನೇ ಹೇಳಿದಾಗೆ ಯಾವುದೇ ಪೊಲಿಟಿಷಿಯನ್ಸ್ ಇಲ್ಲದೆ ಇರೋದ್ರಿಂದ ಸೊ ಈ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಸ್ಟೇಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ದು ಯಾವುದೇ ರೋಲ್ ಇದರಲ್ಲಿ ಇರೋದಿಲ್ಲ. ಸೊ ಇಟ್ ಈಸ್ ಕೈಂಡ್ ಆಫ್ ಅಂಡರ್ಮೈನಿಂಗ್ ದಿ ಸ್ಟೇಟ್ ಪೊಲಿಟಿಕಲ್ executive. So it also said that this is leading to a concentration of power in extra constitutional office of the PMO. So idu it looks like a concentration of power ತರ ಇದೊಂದು ಕಾಣಿಸುತ್ತೆ ಅಥವಾ it is said to be concentration of power ಅಂತ ಹೇಳ್ಬೋದು. ಯಾಕಂದ್ರೆ it involves prime minister's office, secretaries of the government of India and chief secretaries of the states ಇರೋದ್ರಿಂದ we can say it is the concentration of power. So with this we have completed all the articles. So we have come to the last segment, InQuEST challenge number 14. Question number 1. Which one is India's highest gallantry award? Look at the options and give me the answers. What was the name of the military operation executed to establish an observation post by Indian Army at Galwan Valley on June 15, 2020 along LAC in Eastern Ladakh? So Eastern Ladakh ಅಲ್ಲಿ ಒಂದು ಆಪರೇಷನ್ ನಡೆಯುತ್ತೆ. ಸೊ ಆ ಆಪರೇಷನ್ ನ ಹೆಸರನ್ನ ನೀವು ತಿಳಿಸಬೇಕು. ಇಂಡಿಯನ್ ರೈಲ್ವೇಸ್ ಇಸ್ ಪ್ಲಾನಿಂಗ್ ಟು ಲಾಂಚ್ ವಿಚ್ ನ್ಯೂ ಟ್ರೈನ್ ಟು ಬೂಸ್ಟ್ ಥೀಮ್ ಬೇಸ್ಡ್ ಟೂರಿಸಂ ಸರ್ಕ್ಯೂಟ್ ಟ್ರೈನ್. ಸೊ ಥೀಮ್ ಬೇಸ್ಡ್ ಒಂದು ಟೂರಿಸಂ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಹೊಸ ಸಿಸ್ಟಮ್ ಆಫ್ ರೈಲ್ವೇಸ್ ನ ಇಂಡಿಯನ್ ರೈಲ್ವೇಸ್ ಪ್ಲಾನ್ ಮಾಡ್ತಾ ಇದೆ. ಆ ಟೈಟಲ್ ನ ನೀವು ತಿಳಿಸಬೇಕು. ಇಂಡಿಯಾಸ್ ಫಸ್ಟ್ ಫುಡ್ ಮ್ಯೂಸಿಯಂ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ವಿಚ್ ಪ್ಲೇಸ್? ಸೊ ಭಾರತದಲ್ಲಿ ಫಸ್ಟ್ ಫುಡ್ ಮ್ಯೂಸಿಯಂ ನ ಎಲ್ಲಿ ಲಾಂಚ್ ಮಾಡಲಾಗಿದೆ? ಸೊ ಈ 4 ಪ್ರಶ್ನೆಗಳಿಗೆ ಸೊ ಯು ಕ್ಯಾನ್ ಕಮೆಂಟ್ ದಿ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಆರ್ಟಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.